ಗೆದ್ದವನಿಗಿರೋದು ಒಂದೇ ದಾರಿ ಆದ್ರೆ ಸೋತವನಿಗೆ ಅನಿವಾರ್ಯವಾಗಿ ದಾರಿಯನ್ನ ಸೃಷ್ಟಿ ಮಾಡ್ಕೊಳ್ಳೇಬೇಕು. ಅದು 100 ಆಗ್ಬೋದು, 1000 ಆಗ್ಬೋದು. ಸುಮ್ನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಸರ್, ಈಗ ಕೆಲವರು ಹೇಳ್ತಾರೆ ರ್ಯಾಂಕ್ ಬರಬೇಕು, ರ್ಯಾಂಕ್ ತಗೋ, PUC ಅಂತಂದ್ರೆ ಲೈಫ್ ಇದು ಟರ್ನಿಂಗ್ ಪಾಯಿಂಟ್, SSLC ಅಂತಂದ್ರೆ ಟರ್ನಿಂಗ್ ಪಾಯಿಂಟ್. ಸರ್, ಈಗ 2026ನೇ ಇಸ್ವಿಗೆ ಬಂದ್ರೆ ಮಾರ್ಕ್ಸ್ ಆರ್ ಸ್ಕಿಲ್ಸ್ ಯಾವ್ದು ಇಂಪಾರ್ಟೆಂಟ್? ನನ್ನ ಪ್ರಕಾರ ಮಾರ್ಕ್ಸ್ ಇಸ್ ಜಸ್ಟ್ ಒಂದು ಟಿಕೆಟ್ ಇದ್ದಾಗೆ, ಬಟ್ ಒಳಗೆ ಹೋದ ಮೇಲೆ ಇಟ್ ಈಸ್ ದ ಸ್ಕಿಲ್ ದಟ್ ಮ್ಯಾಟರ್ಸ್. 10ನೇ ಕ್ಲಾಸಲ್ಲಿ 1ರಿಂದ 10 ರ್ಯಾಂಕ್ ಪಡೆದವರು, ಮತ್ತೆ 10ನೇ ಕ್ಲಾಸಲ್ಲಿ 70ರಿಂದ 75 ಮಾರ್ಕ್ ತಗೊಂಡವರು, ಇಲ್ಲ 60ರಿಂದ 70 ಮಾರ್ಕ್ ತಗೊಂಡವರು, ಈ 2 ಕ್ಯಾಟಗರೀಸನ್ನು ನಾವೊಂದು ಸರ್ವೆ ಮಾಡಿದರೆ ಐ ಆಮ್ ಶ್ಯೂರ್, ನನ್ನ ಹೈಪೋಥೆಸಿಸ್ ಏನಂದರೆ ಈ ಸೆಕೆಂಡ್ ಕ್ಯಾಟಗರಿ ಆರ್ ಮೋರ್ ಸಕ್ಸಸ್ಫುಲ್ ಇನ್ ಲೈಫ್ ದ್ಯಾನ್ ದ ಫಸ್ಟ್ ಕ್ಯಾಟಗರಿ. ಗೆದ್ದವನಿಗಿರೋದು ಒಂದೇ ದಾರಿ ಆದ್ರೆ ಸೋತವನಿಗೆ ಅನಿವಾರ್ಯವಾಗಿ ದಾರಿಯನ್ನ ಸೃಷ್ಟಿ ಮಾಡ್ಕೊಳ್ಳೇಬೇಕು. ಅದು 100 ಆಗ್ಬೋದು, 1000 ಆಗ್ಬೋದು. ಸುಮ್ನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಕ್ಯಾಂಪಸ್ ಕನೆಕ್ಟ್ ಕಾರ್ಯಕ್ರಮ. ಇಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರುವಂತಹ ಎಕ್ಸ್ಪರ್ಟ್ಗಳು ಬಂದು ಮಾತಾಡ್ತಾರೆ, ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ, ಹಾಗೆ ಕರಿಯರ್ ಗೈಡೆನ್ಸ್ ಕೂಡ ನೀಡ್ತಾರೆ. ಹಾಗೆ ಇವತ್ತಿನ ನಮ್ಮ ಕ್ಯಾಂಪಸ್ ಕನೆಕ್ಟ್ ಕಾರ್ಯಕ್ರಮದಲ್ಲಿ ಇರೋರು ಅದೆಷ್ಟೋ ಜನರ ಬದುಕನ್ನ ಬದಲಿಸಿದಂತಹ, ಬಹಳ ಮುಖ್ಯವಾಗಿ ವ್ಯಕ್ತಿತ್ವ ವಿಕಸನ ತರಬೇತಿ ವಿಷಯಕ್ಕೆ ಬಂದ್ರೆ ಅದೆಷ್ಟೋ ಜನ ಇವರಿಂದ ಇನ್ಸ್ಪೈರ್ ಆಗಿ ಬದುಕನ್ನ ಕಟ್ಕೊಂಡವರಿದ್ದಾರೆ. ಹಾಗೆ ಎಜುಕೇಶನಲಿಸ್ಟ್, ಹಾಗೆ ಅದರ ಜೊತೆಗೆ ಇವರು ಜರ್ನಲಿಸ್ಟ್ ಕೂಡ. ಇನ್ನು ಜರ್ನಲಿಸಂ ಮಕ್ಕಳಿಗೆ ಪಾಠ ಕೂಡ ಮಾಡುವಂತಹ ಪ್ರೊಫೆಸರ್. ಅಷ್ಟೇ ಅಲ್ಲ, ಇಂಟಿಗ್ರೇಟೆಡ್ ಲರ್ನಿಂಗ್ ಸೆಂಟರ್ನ ಮಂಗಳೂರಲ್ಲಿ ಹುಟ್ಟು ಹಾಕಿದಂತಹ ವ್ಯಕ್ತಿ, ಅದ್ಭುತ ಸಾಧಕ ನಂದಗೋಪಾಲ್ ಸರ್ ನಮ್ ಜೊತೆ ಇದ್ದಾರೆ. ಅವ್ರನ್ನ ನಮ್ಮ ಶೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ ಸರ್? ಸೊ ಇವತ್ತು ಕ್ಯಾಂಪಸ್ ಕನೆಕ್ಟ್ ಕಾರ್ಯಕ್ರಮದಲ್ಲಿ ನಾನಂತೂ ತುಂಬಾನೇ ಕ್ಯೂರಿಯಸ್ ಆಗಿದ್ದೀನಿ. ಯಾಕಂದ್ರೆ ನಿಮ್ಮ ಈ ಸುದೀರ್ಘ ವೃತ್ತಿ ಬದುಕಿನ ಪಯಣದಲ್ಲಿ ಅದೆಷ್ಟು ವಿಚಾರಗಳನ್ನ ನೀವು ಕಲ್ತ್ಕೊಂಡಿರ್ಬೋದು ಅಂಡ್ ನಾವೆಷ್ಟು ಕಲ್ತ್ಕೋಬಹುದು ಅಂತ. ಇಟ್ಸ್ ಮೈ ಪ್ಲೇಜರ್. ಈಗ ಇಂಟಿಗ್ರೇಟೆಡ್ ಲರ್ನಿಂಗ್ ಸೆಂಟರ್ನೇ ಶುರು ಮಾಡಿದೀರಾ. ಈ ಇಂಟಿಗ್ರೇಟೆಡ್ ಲರ್ನಿಂಗ್ ಅಂತಂದ್ರೆ ಏನು? ಅದು ಈಗಿನ ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಈಗ ಮುಖ್ಯವಾಗಿ ನಾನು ಜರ್ನಲಿಸ್ಟ್ ಆಗಿದ್ದೆ. ಸ್ಪೆಷಲೈಸೇಷನ್ ಇದ್ದದ್ದು ನಾನು ಎಜುಕೇಷನ್ ರಿಪೋರ್ಟಿಂಗಲ್ಲಿ ತುಂಬ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡಿದ್ದೇನೆ. ನಾನು ಕಂಡಂತೆ ಶಾಲೆಗಳಲ್ಲಿ ಇವತ್ತು ನೀವು ಮಕ್ಕಳನ್ನು ಕೇಳಿದ್ರೆ ವೈ ಡು ಯು ಗೋ ಟು ಸ್ಕೂಲ್ ಅಂತ, ಯಾಕೆ ನೀವು ಸ್ಕೂಲಿಗೆ ಹೋಗ್ತೀರಿ ಅಂದರೆ ಟು ಸ್ಟಡಿ ಅಂತ ಹೇಳ್ತಾರೆ. ಈ ಸ್ಟಡಿಯಿಂಗಿನ ಪ್ರೋಸೆಸ್ಸಲ್ಲಿ ಮಕ್ಕಳಲ್ಲಿ ಲರ್ನಿಂಗ್ ಎಲ್ಲೋ ಬಿಟ್ಟೋಗಿದೆ. ಸೊ ಓದು ಅಂತ ಒಂದು ಪ್ರೋಸೆಸ್ಸಲ್ಲಿ, ಪ್ರಕ್ರಿಯೆಯಲ್ಲಿ ಕಲಿಕೆ ಮರ್ತೋಗಿದೆ. ಸೊ ನಾವೊಂದು ರೀತಿಯ ಸ್ಕೂಲ್ ಮತ್ತು ಕಾಲೇಜ್ ಆದ ಮೇಲೆ ಮಕ್ಕಳನ್ನು ನೋಡ್ತೇವೆ. ಅದೊಂದು ಅಸೆಂಬ್ಲಿ ಲೈನ್ ಇದ್ದಾಗೆ, ಒಂದು ಪ್ರಾಡಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡಿದಾಗೆ, ಫ್ಯಾಕ್ಟರಿಯಿಂದ ಹೊರಗಡೆ ಬರುವಾಗೆ ಸಿಚುವೇಶನ್ ಇದೆ. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಒಂದು ಇಂಟಿಗ್ರೇಟೆಡ್ ಆದ, ಅಂದರೆ ಸಮಗ್ರವಾದ ಬೆಳವಣಿಗೆ ನಾವು ಕಾಣ್ತಾ ಇಲ್ಲ ಇವತ್ತಿನ ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲಿ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಕಡೆ ಮನೆಗಳಲ್ಲೂ ನ್ಯೂಕ್ಲಿಯರ್ ಫ್ಯಾಮಿಲಿ, ಸಣ್ಣ ಸಣ್ಣ ಫ್ಯಾಮಿಲಿಗಳು, ಅಜ್ಜ ಅಜ್ಜಿಗಳು ಇಲ್ಲ. ಸೊ ಇಂಥ ಸಿಚುವೇಶನ್ಗಳಲ್ಲಿ ಹಳ್ಳಿಗಳಿಲ್ಲ, ಅಪಾರ್ಟ್ಮೆಂಟ್ ಕಲ್ಚರ್. ಸೊ ಇಂಥ ಸಿಚುವೇಶನ್ಗಳಲ್ಲಿ ಮನೆಯಲ್ಲೂ ಕೂಡ ಒಂದು ಸಮಗ್ರ ಬೆಳವಣಿಗೆಗೆ ವಾತಾವರಣ ಸಿಗ್ತಾ ಇಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ ಅಂತ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಶಾಲೆಯಲ್ಲಿ ಸಿಗದಂತಹ ಮತ್ತೆ ಮನೆಯಲ್ಲೂ ಒಂದು ಆ ವಾತಾವರಣ ಇಲ್ಲದಂತಹ ಸಂದರ್ಭದಲ್ಲಿ ಒಂದು ಗ್ಯಾಪ್ ಅನ್ನು ಬ್ರಿಡ್ಜ್ ಹೇಗೆ ಮಾಡೋದು, ಮಗುವನ್ನು ಒಂದು ಮನುಷ್ಯನಾಗಿ ಹೇಗೆ ಕನ್ವರ್ಟ್ ಮಾಡೋದು, ನಾಟ್ ಜಸ್ಟ್ ದಟ್ ಅಸೆಂಬ್ಲಿ ಲೈನ್ ಅಂತ ನಾನು ಏನು ಹೇಳಿದೆ. ಸೊ ಇದನ್ನು ನಾನು ಇಂಟಿಗ್ರೇಟೆಡ್ ಲರ್ನಿಂಗ್ ಅಂತೇಳಿ ಅನ್ಕೊಳ್ತೇನೆ. ಯಾಕಂದ್ರೆ ಇವತ್ತು ಬರೇ ಅಕಾಡೆಮಿಕ್ಸ್ ಇಂದ ಏನೂ ಆಗುವಂಥದ್ದಲ್ಲ. ಸೊ ಒಂದು ಪರ್ಸನಾಲಿಟಿ, ವ್ಯಕ್ತಿ ಮತ್ತು ವ್ಯಕ್ತಿತ್ವ, ಈ ವ್ಯಕ್ತಿತ್ವವನ್ನು ಸಮಗ್ರವಾಗಿ ರೂಪಿಸ್ಕೊಳ್ಳಿಕ್ಕೆ ಏನೆಲ್ಲ
ಪೂರಕವಾದ ವ್ಯವಸ್ಥೆ ಆಗಬೇಕೋ ಅದನ್ನ ಒಂದು ರೀತಿಯಲ್ಲಿ ಕೊಡುವಂತಹ ಒಂದು ಪ್ರಯತ್ನ ನಾವು ಸೆಂಟರ್ ಫಾರ್ ಇಂಟಿಗ್ರೇಟೆಡ್ ಲರ್ನಿಂಗ್ನ ಮೂಲಕ ನಾವು ಯೋಚನೆ ಮಾಡಿದ್ವಿ ಸ್ಟಾರ್ಟ್ ಮಾಡಲಿಕ್ಕೆ. ಹಾಗೆ ಈಗ ಸಿಂಪಲ್ ಆಗಿ ಹೇಳೋದಂದ್ರೆ ಸರ್ವಾಂಗೀಣ ಶಿಕ್ಷಣ ಸರ್ವಾಂಗೀಣ ಅಭಿವೃದ್ಧಿ, ಇದನ್ನು ನಾನು ಇಂಟಿಗ್ರೇಟೆಡ್ ಅಂತ ನಾನು ಅನ್ಕೊಂಡಿದ್ದೇನೆ. ಎಸ್, ಬಹುಶಃ ಈಗಿನ ಸಮಾಜಕ್ಕೆ ಅದರ ಅವಶ್ಯಕತೆ ತುಂಬಾ ಇದೆ ಅಂತ ಅನ್ಸುತ್ತೆ. ಸರ್, ಈಗ ಕೆಲವರು ಹೇಳ್ತಾರೆ ರ್ಯಾಂಕ್ ಬರಬೇಕು, ರ್ಯಾಂಕ್ ತಗೋ, PUC ಅಂತಂದ್ರೆ ಲೈಫ್ ಇದು ಟರ್ನಿಂಗ್ ಪಾಯಿಂಟ್, SSLC ಅಂತಂದ್ರೆ ಟರ್ನಿಂಗ್ ಪಾಯಿಂಟ್. ಯಾಕಂದ್ರೆ ಆ ಟೈಮಲ್ಲಿ ಅನೌನ್ಸ್ ಆಗುವಂತ ರ್ಯಾಂಕ್ಗಳು ಬೇರೆ ಯಾವ ಟೈಮಲ್ಲೂ ಕೂಡ ಅನೌನ್ಸ್ ಆಗ್ಲಿಕ್ಕಿಲ್ಲ, ಸೆಲೆಬ್ರೇಷನ್ ನಡೀಲಿಕ್ಕಿಲ್ಲ. ಅದು ಸ್ಕೂಲ್ ಕಾಲೇಜ್ ಇರ್ಬೋದು, ಆಸ್ ಎ ಇಂಡಿವಿಜುವಲ್ ಆಗಿರ್ಬೋದು. ಬಟ್ 2026ಕ್ಕೆ ಬಂದ್ರೆ ಮಾರ್ಕ್ಸ್ ಆರ್ ಸ್ಕಿಲ್ಸ್ ಯಾವ್ದು ಇಂಪಾರ್ಟೆಂಟ್? ವೆಲ್, ನಾನು 2026ಕ್ಕಿಂತ ನಾನು 1992ಕ್ಕೆ ಹೋಗ್ತೇನೆ. ಓಕೆ, ನಾನು ಕಲ್ತದ್ದು ಅಂತ ಹೇಳಿದ್ರೆ ಓದಿದ್ದು ಎಲೆಕ್ಟ್ರಾನಿಕ್ಸ್ ಡಿಗ್ರಿಯಲ್ಲಿ, ನಾನು ಆದದ್ದು ಜರ್ನಲಿಸ್ಟ್. ಸೊ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಇದು ನಿಮಗೆ ಅರ್ಥ ಆಗಿರ್ಬೇಕು. ಇವತ್ತು ನಾವು ಏನು ಓದ್ತೇವೋ ಅಕಾಡೆಮಿಕಲ್ಲಿ ಮತ್ತೆ ಏನು ಆಗ್ತೇವೋ ಅದು ತುಂಬ ವಿಚಿತ್ರ, ವಿಪರ್ಯಾಸ ಮತ್ತು ಒಂದು ಇಂಟ್ರೆಸ್ಟಿಂಗ್ ಸ್ಟಡಿ ಅದು. ಸೊ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಕಾಡೆಮಿಕ್ಸ್ ಮತ್ತು ಇಂಡಸ್ಟ್ರಿ ಇದರ ಗ್ಯಾಪ್ ತುಂಬ ಗ್ಯಾಪ್ ಇದೆ. ಇಲ್ಲಿ ನಾವು ಏನು ಕಲಿತಾ ಇದ್ದೇವೋ, ಡಿಗ್ರಿ ತಗೊಳ್ತೇವೋ ಅದು ಮತ್ತು ನಾವು ಯಾವ ವೃತ್ತಿಗೆ ಸೇರ್ತೇವೋ ಅದು, ಇದರಲ್ಲಿ ಗ್ಯಾಪ್ ಇರೋದ್ರಿಂದ ನಮಗೆ ಇವತ್ತು ಸ್ಕಿಲ್ಸ್ ಅನ್ನು ನಾವು ನೋಡ್ತೇವೆ. ಮಾರ್ಕ್ಸ್ ಈಸ್ ಜಸ್ಟ್ ಅನ್ ಎಂಟ್ರಿ ಪಾಯಿಂಟ್. ಎಲ್ಲ ಈಗ 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾರ್ಕ್ಸ್ ಬೇಕು, ಕೆಲವು ಈಗ PUC ಯಲ್ಲಿ ಮಾರ್ಕ್ಸ್ ಬೇಕು. ಯಾವುದಕ್ಕೆ? ಎಂಟ್ರಿ ಪಾಯಿಂಟಿಗೆ. ಅಂದರೆ ನೀವು ಈಗ ನಮ್ಮ ಪಾಪ್ಯುಲೇಷನ್ ಇನ್ನ ಒಂದು ವಿಸ್ತೀರ್ಣತೆ, ಒಂದು ಮ್ಯಾಗ್ನಿಟ್ಯೂಡ್ ನೋಡುವಾಗ ಬೇರೆ ಆಪ್ಷನ್ನೇ ಇಲ್ಲ. ಎಂಟ್ರೆನ್ಸ್ ಎಕ್ಸಾಮ್ ಇಸ್ ದ ಓನ್ಲಿ ಆಪ್ಷನ್ ಅಂತೇಳಿ ಕಾಣ್ತದೆ. ಮತ್ತೆ ಇಲ್ಲಿ ಮಕ್ಕಳಕ್ಕಿಂತ ಪ್ಯಾರೆಂಟಲ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ. ಸೊ ನಾನು ಡಾಕ್ಟರ್ ಆಗ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನನ್ನ ಮಗಳು ಡಾಕ್ಟರ್ ಆಗ್ಬೇಕು. ನಾನು ಆರ್ಮಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನನ್ನ ಮಗ ಇದಕ್ಕೆ ಹೋಗ್ಬೇಕು. ಇಂಥ ಪ್ಯಾರೆಂಟಲ್ ಎಕ್ಸ್ಪೆಕ್ಟೇಷನ್ಸ್, ಇಂಥ ಇದರಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗ್ತದೆ. ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಾರ್ಕ್ಸ್ ನಿಂದವೇ ಅವರಿಗೆ ಎಂಟ್ರಿ ಪಾಯಿಂಟ್ ಸಿಗುತ್ತೆ ಈಗ ಯಾವುದೇ ನೆಕ್ಸ್ಟ್ ಸ್ಟೇಜ್ ಆಫ್ ಲರ್ನಿಂಗಿಗೆ ಹೋಗುವಾಗ. ಸೊ ಆದರೆ ಅದಾದ ಮೇಲೆ ವೆನ್ ಯು ಗೆಟ್ ಇನ್ ಟು ಪ್ರೊಫೆಷನ್, ಅದರಲ್ಲಿ ನಿಮ್ಮ ಮಾರ್ಕ್ಸ್ ನೋಡೋದಿಲ್ಲ. ಯಾವುದೇ ದೊಡ್ಡ ಕಂಪನಿ ಅವರು ಕನ್ಸಿಸ್ಟೆನ್ಸಿ ನೋಡ್ತಾರೆ. ಅವರು ನೀವು ಗೋಲ್ಡ್ ಮೆಡಲಿಸ್ಟ್ ತೆಗೆದಿದ್ದೀರಾ ಇಲ್ವಾ ಅದು ಅಗತ್ಯ ಇಲ್ಲ ಅವರಿಗೆ. ನಿಮ್ಮ ಪರ್ಸನಾಲಿಟಿ ಹೇಗುಂಟು, ನೀವು ಯಾವ ರೀತಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ತೀರಿ, ನೀವು ಯಾವ ರೀತಿ ನಿಮ್ಮನ್ನು ಏನು ಈ ಯಾವುದೇ ಕೆಲಸಕ್ಕೆ ನೀವು ಎಷ್ಟು ಎಂತೂಸಿಯಾಸ್ಟಿಕ್ ಇದ್ದೀರಿ, ನಿಮ್ಮ ಎನರ್ಜಿ ಲೆವೆಲ್ ಏನುಂಟು, ಇದನ್ನು ನೋಡುವುದು ಹೊರತು ಮಾರ್ಕ್ಸ್ ಅನ್ನು ನೋಡುವುದಿಲ್ಲ. ಸೊ ನನ್ನ ಪ್ರಕಾರ ಮಾರ್ಕ್ಸ್ ಇಸ್ ಜಸ್ಟ್ ಒನ್ ಟಿಕೆಟ್ ಇದ್ದ ಹಾಗೆ. ಬಟ್ ಒಳಗೆ ಹೋದ ಮೇಲೆ ಇಟ್ ಈಸ್ ದ ಸ್ಕಿಲ್ ದಟ್ ಮ್ಯಾಟರ್ಸ್, ಇಟ್ ಈಸ್ ದ ಲೈಫ್ ಸ್ಕಿಲ್ಸ್ ದಟ್ ಮ್ಯಾಟರ್. ಸೊ ದಿಸ್ ಈಸ್ ಎಕ್ಸಾಕ್ಟ್ಲಿ ಮಿಸ್ಸಿಂಗ್ ಇನ್ ಅವರ್ ಸ್ಕೂಲ್ಸ್ ಅಂಡ್ ಕಾಲೇಜಸ್. ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಮಾರ್ಕ್ಸಿನ ಹಿಂದೆ ಹೋಗಿ ನಮ್ಮ ಸ್ಕಿಲ್ಸ್ ಅನ್ನು ನಾವು ಎಲ್ಲೋ ಕಳ್ಕೊಳ್ತಾ ಇದ್ದೇವೆ. ನಾನು ಪ್ರೀಮಿಯರ್ ಎಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ಆ ಮಕ್ಕಳ ಜೊತೆ ಕೆಲಸ ಮಾಡ್ತೇನೆ. ಅವರು JEE ಇದೆಲ್ಲ ಕ್ರ್ಯಾಕ್ ಮಾಡಿ ಬಂದವರು. ಆದರೆ ಅವರು ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ನಲ್ಲೂ ಅವರಿಗೆ ಸರಿಯಾಗಿ ಇಂಗ್ಲಿಷ್ ಮಾತಾಡಕ್ ಬರಲ್ಲ. ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ, ಆದರೆ ಕಮ್ಯುನಿಕೇಶನ್ ಇಲ್ಲ. ಸೊ
ಈ ರೀತಿಯ ಸಿಚುವೇಶನ್ ಅಲ್ಲಿ ನಾನು ಮಾರ್ಕ್ಸ್ ಫಸ್ಟ್ ಅಲ್ಲ, ಸ್ಕಿಲ್ ಫಸ್ಟ್, ಮಾರ್ಕ್ಸ್ ಲೇಟ. ಮಾರ್ಕ್ಸ್ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು. ಬಟ್ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಲ್ಲಿ ಈ ಒಂದು ಸಕ್ಸಸ್ ಮತ್ತೆ ಮಾರ್ಕ್ಸ್ಗೆ ಒಂದು ಈಕ್ವೇಟ್ ಮಾಡುವ ಒಂದು ಮನೋಭಾವ, ಮೈಂಡ್ ಸೆಟ್ ಇರೋದ್ರಿಂದ ಇಲ್ಲಿ ಮಾರ್ಕ್ಸ್ ನಾವು ಯಾವಾಗಲೂ ಮಾರ್ಕ್ಸ್ ಮಾರ್ಕ್ಸ್ ಅಂತ ಮಾತಾಡ್ತೀವಿ. ಆದರೆ ಒಂದು ಸಣ್ಣ ಹೀಗೆ ಒಂದು ಆಕ್ಷನ್ ರಿಸರ್ಚ್ ಮಾಡಿದರೆ, ಸಣ್ಣ ಒಂದು ಸರ್ವೆ ಮಾಡಿದರೆ, 10ನೇ ಕ್ಲಾಸಲ್ಲಿ 1ರಿಂದ 10 ರ್ಯಾಂಕ್ ಪಡೆದವರು, ಮತ್ತೆ 10ನೇ ಕ್ಲಾಸಲ್ಲಿ 70ರಿಂದ 75 ಮಾರ್ಕ್ ತಗೊಂಡವರು, ಇಲ್ಲ 60ರಿಂದ 70 ಮಾರ್ಕ್ ತಗೊಂಡವರು, ಈ 2 ಕ್ಯಾಟಗರೀಸ್ ಅನ್ನು ನಾವು ಒಂದು ಸರ್ವೆ ಮಾಡಿದರೆ ಐ ಆಮ್ ಶ್ಯೂರ್, ನನ್ನ ಹೈಪೋಥಿಸಿಸ್ ಏನಂದ್ರೆ ಈ ಸೆಕೆಂಡ್ ಕ್ಯಾಟಗರಿ ಆರ್ ಮೋರ್ ಸಕ್ಸಸ್ಫುಲ್ ಇನ್ ಲೈಫ್ ದ್ಯಾನ್ ದ ಫಸ್ಟ್ ಕ್ಯಾಟಗರಿ. ಎಸ್, ಬರೀ ಮಾರ್ಕ್ಸ್ ಹಿಂದೆ ಹೋಗಿದ್ರೆ ನಮ್ಗೆ ಇವತ್ತು ನಂದಗೋಪಾಲ್ ಸರ್ ಅಂತ ಒಬ್ಬ ವ್ಯಕ್ತಿ ಸಿಗ್ತಾ ಇದ್ರು ಇಲ್ವೋ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಹೋದಂತಹ ಒಂದು ದಾರಿ ಅಲ್ಲೆಲ್ಲೂ ಕೂಡ ಮಾರ್ಕ್ಸ್ ಅನ್ನೋದಕ್ಕಿಂತ ನಿಮ್ಮ ಆ ಸ್ಕಿಲ್ಸ್, ನಿಮ್ಮ ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸೇ ನಿಮ್ಮನ್ನ ಇಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ದು ಅಂತ, ಅದೇ ಒಂದು ದೊಡ್ಡ ಎಕ್ಸಾಂಪಲ್ ಅಂತ. ಬೇಸಿಕಲಿ ನೋಡಿ, ನಾನು ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಸೆಂಟ್ ಅಲೋಷಿಯಸ್ ಕಾಲೇಜಲ್ಲಿ ಮಾಡುವಾಗ ಮಾರ್ಕ್ಸ್ ಚೆನ್ನಾಗೇ ಇರುತ್ತೆ. ಮಾರ್ಕ್ಸ್ ಎಲ್ಲ ಅದೇ ಪ್ರಾಬ್ಲಮ್ ಇದ್ದದಲ್ಲಿ ನಾನು ಫಿಸಿಕ್ಸ್, ಎಲೆಕ್ಟ್ರಾನಿಕ್ಸ್, ಮ್ಯಾಥಮೆಟಿಕ್ಸ್ ಅನ್ನು ಬಿಟ್ಟು ಬೇರೆ ಎಲ್ಲ ಮಾಡಿದೆ ಅಲೋಷಿಯಸ್ ಅಲ್ಲಿ. ಹಾಗಾಗಿ ಆ ಕ್ಯಾಂಪಸ್ ಅಲ್ಲಿ ಸಿಕ್ಕಿದ ನನಗೆ ಎಕ್ಸ್ಪೀರಿಯನ್ಸ್, ನಾನು ಡಿಬೇಟಿಂಗ್ ಅಸೋಸಿಯೇಷನ್ ಅಲ್ಲಿ ಆಗಲಿ, ಕ್ವಿಜಿಂಗ್ ಅಸೋಸಿಯೇಷನ್ ಅಲ್ಲಿ ಆಗಲಿ, ಟೇಬಲ್ ಟೆನ್ನಿಸ್ ಅಲ್ಲಿ ಯೂನಿವರ್ಸಿಟಿಯನ್ನು ರೆಪ್ರೆಸೆಂಟ್ ಮಾಡಿದ್ದು, ಹೀಗೆ ಕಾಲೇಜನ್ನು ರೆಪ್ರೆಸೆಂಟ್ ಮಾಡಿದ್ದು, ಹೀಗೆ ಹಲವಾರು NCC ಅಲ್ಲಿ ಮುಖ್ಯವಾಗಿ ನನ್ನ ಗ್ರೂಮಿಂಗ್ ಆದದ್ದು NCC ಥ್ರೂ ಅಂತ ಹೇಳ್ಬೋದು. ಸೊ ನನ್ನ ಸ್ಕೂಲ್, ಕೇಂದ್ರೀಯ ವಿದ್ಯಾಲಯ, PUC, ಗೋವಿಂದಾಸ್ ಕಾಲೇಜ್ ಮತ್ತು ಅಲೋಷಿಯಸ್, ಈ 3 ಹಂತಗಳಲ್ಲೂ ನಾನು ಪಡ್ಕೊಂಡ ಅನುಭವ ನನಗೆ 21 ವರ್ಷ ಆಗುವಾಗ, ನಾನು ಡಿಗ್ರಿ ಕಂಪ್ಲೀಟ್ ಮಾಡುವಾಗ ನನಗೆ ಆಯ್ತು ಸೈನ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತ. ಮತ್ತೆ ಏನ್ ಮಾಡೋದು, ನಾನು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇಸ್ ಆಫ್ ಸೈನ್ಸ್, ಅದು ಸಹ ನಾನು ಆ ಸರ್ಟಿಫಿಕೇಟ್ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ, ಅದನ್ನು ನಾನು ಯೂಸೇ ಮಾಡಿಲ್ಲ, ಲೈಫಲ್ಲಿ ಯೂಸ್ ಮಾಡಿಲ್ಲ. ಸೊ ಮತ್ತೇನಾಯ್ತು, ಮೈ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಟೀಚರ್ ಅವರು ನನ್ನ ಲೈಫಿಗೆ ಬಂದರು, ಅಂದ್ರೆ ಪುನಃ ರಿವಿಸಿಟ್ ಮಾಡಿದ್ರು. ಆಗ ಸಿಕ್ಕಿದ ಒಂದು ಬೇಸ್ ನನಗೆ ಇಂಗ್ಲಿಷ್ ಅಲ್ಲಿ, ಆ ಫ್ಲೂಯೆನ್ಸಿ, ಆ ಒಂದು ಫ್ಲೇರ್, ಅದು ನನಗೆ ಜರ್ನಲಿಸಮ್ಗೆ ಹೋಗ್ಲಿಕ್ಕೆ ಉಪಯೋಗ ಆಯಿತು. ಹಾಗಾಗಿ ನಾವು ಏನು ಸ್ಕಿಲ್, ಅದಕ್ಕೆ ನಾನು ಓದಿದ್ದೇ ಬೇರೆ, ನನ್ನ ಸ್ಕಿಲ್ ಅನ್ನು ಉಪಯೋಗಿಸಿ ನಾನು ಪ್ರೊಫೆಷನ್ಗೆ ಸೇರಿದ್ದೇ ಬೇರೆ. ಅದಾದ ಮೇಲೆ ನನ್ನ ಕಮ್ಯುನಿಕೇಶನ್ ಡೆವಲಪ್ ಮಾಡಿಕೊಂಡು ಪ್ರೊಫೆಸರ್ ಸನ್ನಿ ತರಪ್ಪನ್ ಅವರ ಮೆಂಟರ್ಶಿಪ್ ಅಲ್ಲಿ ನಾನು 92 ಅಲ್ಲಿ ನಾನು ಕಮ್ಯುನಿಕೇಶನ್ ಫೀಲ್ಡಲ್ಲಿ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ಈಗ ನಾನು ಟೀಚಿಂಗ್ ಮತ್ತು ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಹಾಗಾಗಿ ಸ್ಕಿಲ್ ಇಸ್ ವಾಟ್ ಮ್ಯಾಟರ್ಸ್. ಎಸ್, ನಾನು ಇವತ್ತಿಲ್ಲಿ ನಿಮ್ಮ ಮುಂದೆ ಕೂತಿದ್ದೀನಿ ಅಂತಂದ್ರೆ ಒಂದ್ ಕಾಲದಲ್ಲಿ PCMB ಸೈನ್ಸ್, ಆಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್, ಬಟ್ ಇದ್ದದ್ದೆಲ್ಲ ಕನ್ನಡ ಡಿಪಾರ್ಟ್ಮೆಂಟ್ ಅಲ್ಲೇ ಹೆಚ್ಚಾಗಿ. ಅದಾದ್ಮೇಲೆ ಮತ್ತೆ ಪುನಃ MBA, ಆದ್ರೆ ಇವತ್ ಮಾಡ್ತಾ ಇರುವಂತ ಕೆಲಸ ಕಂಪ್ಲೀಟ್ ಆಗಿ ಮಾಧ್ಯಮ. ಕೆಲವೊಮ್ಮೆ ನಮ್ಗೆ ಏನ್ ಬೇಕು ಅಂತ ಗೊತ್ತಾಗುವಾಗ ಹುಡ್ಕೊಳ್ಳಿಲ್ಲ ಅಂತಂದ್ರೆ ಟೈಮೇ ಮಿಂಚ್ ಹೋಗಿರುತ್ತೆ ಅನ್ನುವಂಥದ್ದು. ಎಸ್ ಸರ್, ನಿಮ್ಮ ಕರಿಯರ್ ಬಗ್ಗೆ ಕೇಳಿ ತುಂಬಾ ಖುಷಿ ಆಯ್ತು. ಬಹುಶಃ ಎಷ್ಟೋ ಜನರಿಗೆ ಇದು ಇನ್ಸ್ಪೈರಿಂಗ್ ಆಗ್ಬೋದು ಕೂಡ. ಹಾಗೆ ಇನ್ನು ಒಂದು ಮಿತ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿಗೂ ಕೂಡ ಸ್ಟೂಡೆಂಟ್ಸ್ ಎಷ್ಟೇ ಕಾಲ ಬದಲಾದ್ರೂ ಈ ಯುಗದಲ್ಲೂ ಕೂಡ ಇದೊಂದು ಮೂಢನಂಬಿಕೆ ಅಂತ ಹೇಳ್ಬೋದಾ, ಅಥವಾ ಮಿತ್ ಅಂತ ಹೇಳ್ಬೋದಾ, ಅಥವಾ ಪೂರ್ವಾಗ್ರಹ ಪೀಡಿತ ಮನಸ್ಥಿತಿ ಅಂತ ಹೇಳ್ಬೋದಾ, ಯಾವ್ದದು ಅವರನ್ನ ಹೋಲ್ಡಿಂಗ್ ದಮ್ ಬ್ಯಾಕ್ ಅಂತಂದ್ರೆ ಮುಂದೆ ಹೋಗದೆ ಇರೋ ಹಾಗೆ ಮಾಡ್ತಾ ಇದೆ? ಯಾವ ಮಿತ್ ಅದು? ಇಲ್ಲ, ದಿಸ್ ಇಸ್ ಎ ಮೈಂಡ್ ಸೆಟ್. ತಿರ್ಗಾ ನಾನು ಅದೇ ವರ್ಡ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ, ಮೈಂಡ್ ಸೆಟ್. ಒಂದು ನಮ್ಮ ಶಾಲೆಗಳಲ್ಲಿ ಮೈಂಡ್ ಸೆಟ್ ಅನ್ನು ಓಪನ್ ಅಪ್ ಆಗ್ಲಿಕ್ಕೆ, ನಮ್ಮ ಹೊರೈಸನ್ ಅನ್ನು ಓಪನ್ ಅಪ್ ಆಗ್ಲಿಕ್ಕೆ ಸ್ಕೋಪ್ ತುಂಬಾ ಲಿಮಿಟೆಡ್. ಎಕ್ಸ್ಪೋಜರ್ ಸಿಕ್ಕಿದಾಗ ಮಾತ್ರ ಎಕ್ಸ್ಪೀರಿಯನ್ಸ್ ಆಗ್ತದೆ. ಮತ್ತೆ ಈ ಎಕ್ಸ್ಪೀರಿಯನ್ಸ್ ಅನ್ನು ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೇವೆ, ದಾಟ್ ಶುಡ್ ಬಿ ಎಜುಕೇಶನ್. ವೆರಸ್ ಇಲ್ಲಿ ಏನಾಗಿದೆ, ಎಜುಕೇಶನ್
is equal to syllabus, education is equal to exams, education is Marks. equal to marks. ಇದರ ಜೊತೆಗೆ ಮಕ್ಕಳನ್ನು ಹೋಲ್ಡ್ ಬ್ಯಾಕ್ ಯಾಕೆ? ಮಕ್ಕಳಿಗೆ ಗೊತ್ತಿಲ್ಲ ವಾಟ್ ಇಸ್ ದೇರ್ ಆಪ್ಟಿಟ್ಯೂಡ್ ಅಂತ ಗೊತ್ತಿಲ್ಲ. ಸೊ ಆಪ್ಟಿಟ್ಯೂಡ್ ನಮ್ಮ ಒಳಗಿನ ಒಂದು ಪ್ರತಿಭೆ ಇದೆ, ಅದು ಬರೇ ಸಿಂಗಿಂಗ್ ಡ್ಯಾನ್ಸಿಂಗ್ ಅಂತ ಹೇಳಿ ಪ್ರತಿಭೆ ಅಲ್ಲ, ನಮ್ಮೊಳಗಿರುವ ಒಂದು ವ್ಯಕ್ತಿತ್ವ ಏನಿದೆಯೋ. ಮಾರ್ಕ್ಸ್ ಬರೇ ಅದೊಂದು ಸೂಪರ್ಫಿಷಿಯಲ್, ಆದರೆ ನಮ್ಮೊಳಗೆ ಏನು ಪೊಟೆನ್ಷಿಯಲ್ ಇದೆಯೋ ಅದನ್ನು ನಾವು ಹೊರತರಲಿಕ್ಕೆ ಈ ಒಂದು ವ್ಯವಸ್ಥೆಯಲ್ಲಿ ಸ್ಕೋಪ್ ತುಂಬ ಕಮ್ಮಿ ಇರೋದು. ಹಾಗಾಗಿ ಯಾವ ಕೆರಿಯರ್ ಅನ್ನು ಚೂಸ್ ಮಾಡೋದು ಅಂತ ಹೇಳಲಿಕ್ಕೆ, ಅಂತ ಡಿಸೈಡ್ ಮಾಡಲಿಕ್ಕೆ ಮಕ್ಕಳಿಗೆ ಆಗ್ತಾ ಇಲ್ಲ. ಮತ್ತೆ ಮೋಸ್ಟ್ಲಿ ಪೇರೆಂಟ್ಸ್ಗಳು ಮಕ್ಕಳ ಭವಿಷ್ಯವನ್ನು ಡಿಸೈಡ್ ಮಾಡ್ತಾರೆ. ಇದು ದೊಡ್ಡ ದುರಂತ. ಈಗ ಕೆಲವು ಕಂಟ್ರೀಸಲ್ಲಿ, ಎಸ್ಪೆಷಲಿ ಯುರೋಪಿನ ಕೆಲವು ಕಂಟ್ರೀಸಲ್ಲಿ, ಇಲ್ಲ ಅಮೆರಿಕದಂಥ ದೇಶದಲ್ಲಿ 7ನೇ 8ನೇ 9ನೇ ಕ್ಲಾಸ್ನಲ್ಲೇ ಒಂದು ಮಗು ನಾನು ಕಾರ್ಡಿಯೋಥೆರಾಸಿಕ್ ಸರ್ಜನ್ ಆಗ್ತೇನೆ, 8ನೇ ಕ್ಲಾಸಿನ ಮಗು, ಇಲ್ಲ ನಾನು ಏರೋಸ್ಪೇಸ್ ಅಲ್ಲಿ ನಾನು ಕೆಲಸ ಮಾಡ್ತೇನೆ, ಏರೋಸ್ಪೇಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತೇನೆ, ಇಲ್ಲ ನಾನು ಈ ಒಂದು ಡಿಪಾರ್ಟ್ಮೆಂಟಿನ ಅಂಡರ್ ಅಲ್ಲಿ ಕೆಲಸ ಮಾಡ್ತೇನೆ. ಅಂದ್ರೆ ಆ ಸ್ಪೆಸಿಫಿಸಿಟಿ ಇದೆಯಲ್ಲ, ಏನು ಸ್ಪೆಸಿಫಿಕ್ ಆಗಿ ಥಿಂಕ್ ಮಾಡುವ, ಯೋಚನೆ ಮಾಡುವ ಶಕ್ತಿ ಇಲ್ಲಿ ನಾವು ಕಾಣ್ತಾ ಇಲ್ಲ. ಸೊ ಹಾಗಾಗಿ ನಮ್ಗೆ ಕೆರಿಯರ್ ಬಗ್ಗೆ ನಾವು ಲಾಸ್ಟ್ ಪ್ರಿಯಾರಿಟಿ. ನಮ್ಮದು ಹೇಗೆ ಅಂತ ಹೇಳಿದ್ರೆ, ಇಷ್ಟು ಮಾರ್ಕ್ ಸಿಕ್ಕಿದ್ರೆ ಇಲ್ಲಿ ಹೋಗುದು, ಇಷ್ಟು ಮಾರ್ಕ್ ಸಿಕ್ಕಿದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಡಾಕ್ಟರ್, ಇಂಜಿನಿಯರ್, ಲಾಯರ್, ಚಾರ್ಟರ್ಡ್ ಅಕೌಂಟೆಂಟ್, ಇದೇ ಕಾಣಿಸೋದು. ನಾನು ಸುಮಾರು ಕೆರಿಯರ್ ಓರಿಯೆಂಟೇಷನ್ ವರ್ಕ್ಶಾಪ್ಸ್ ಅಲ್ಲಿ ಮಕ್ಕಳಿಗೆ, ಡಿಗ್ರಿ ಮಕ್ಕಳಿಗೆ ಕೆರಿಯರ್ಸ್ ಒಂದು ಲಿಸ್ಟ್ ಮಾಡಿ ಅಂತ ಹೇಳಿದ್ರೆ 8ರಿಂದ 9ಕ್ಕಿಂತ ಜಾಸ್ತಿ ಯಾರು ಬರೀಲಿಕ್ಕೆ ಯೋಚನೆ ಬರ್ತಾ ಇಲ್ಲ. ಸೊ ಈ ಒಂದು ಇದರಲ್ಲಿ ಮೈಂಡ್ ಫ್ರೇಮ್ ಅಲ್ಲಿ ಇದ್ದೇವೆ ನಾವು, ಈ ಒಂದು ಬ್ಲಾಕ್ ಅಲ್ಲಿ ಇದ್ದೇವೆ ನಾವು. ಇದನ್ನು ಬ್ರೇಕ್ ಮಾಡಬೇಕು. ಸೊ ಇದು ಮಿತ್ ಅಂತ ಹೇಳೋದಿಲ್ಲ ನಾನು, ಇದು ಸಿಚುವೇಶನಲ್ ಪ್ರಾಬ್ಲಮ್ ಅಂತ ಹೇಳುದು. ಸರಿ, ಈಗ ನೀವು 1992 ಅಂತ ಹೇಳ್ತಾ ಇದ್ರಿ, ನಾವು ಈಗ ಒಂದು ಸ್ವಲ್ಪ 60, 70, 80 ಹೋಗುವ. ಈ ಡಿಪ್ರೆಷನ್, ಮೆಂಟಲ್ ಇಲ್ನೆಸ್, ಮೆಂಟಲ್ ಹೆಲ್ತ್, ಆಮೇಲೆ ಏನು ಈಗ ಈ ಮೆಂಟಲ್ ಇಲ್ನೆಸ್ ಏನೇನೆಲ್ಲ ಲಿಸ್ಟ್ ಬರುತ್ತಲ್ಲ, ಅದು ಯಾವ್ದು ಇರ್ಲಿಲ್ಲ. ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಮೇತ ಸ್ಟ್ರೆಸ್, ಅಯ್ಯೋ ನನ್ ಟೆನ್ಷನ್ ಆಗ್ತಿದೆ ಅಂತ ಶುರು ಮಾಡ್ತಾರೆ ಅಲ್ವಾ? ಅದರಲ್ಲೂ ಕೆಲವರು ನಾನೆಲ್ಲ ಕಳ್ಕೊಂಡ್ಬಿಟ್ಟೆ, ಕಂಪ್ಲೀಟ್ಲಿ ಲಾಸ್ಟ್ ಫೀಲಿಂಗ್. ಇದು ಯಾವ ಏಜ್ ಗ್ರೂಪ್ ಅಲ್ಲೂ ಬೇಕಾದ್ರೂ ಆಗ್ಬೋದು. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ಲಿ ಲಾಸ್ಟ್ ಅಂತ ಅನ್ಸಿದಾಗ ಅವ್ರು ಮಾಡ್ಬೇಕಾದ ಮೊದಲನೇ ಸ್ಟೆಪ್ ಯಾವುದು ಅಂತ ಹೇಳ್ತೀರಾ ಸರ್? ಅಲ್ಲ, ಈಗ ಆಕ್ಚುಲಿ ದಿಸ್ ಇಸ್ ಅ ವೆರಿ ಸೀರಿಯಸ್ ಸೋಷಿಯಲ್ ಪ್ರಾಬ್ಲಮ್. ಮತ್ತೆ ಇದರಿಂದ ಒಂದು ದೊಡ್ಡ ವರ್ಗ ಬೆಳೀತಾ ಇದೆ, ಅದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್. ಎಕ್ಸಾಕ್ಟ್ಲಿ. ಸೊ ಒಂದು ಸೈಡ್ ಇಂದ ಈ ಪ್ರೊಫೆಷನ್ ಇಸ್ ಬಿಕಮಿಂಗ್ ಟ್ರೆಂಡಿಂಗ್ ಪ್ರೊಫೆಷನ್ ಈಗ, ಸೋಷಿಯಲ್ ಇದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಅಂತ ಹೇಳಿ. ಸೊ ಈಗ ಮುಖ್ಯವಾಗಿ ಪೇರೆಂಟ್ಸ್ ಇದು ಮತ್ತು ಟೀಚರ್ಸ್ ಇದು ರೋಲ್ ಇಲ್ಲಿ ಕಾಣಲಿಕ್ಕೆ ಬರ್ತದೆ. ಅದೇ ಪ್ರಾಬ್ಲಮ್ ಈಗ ಇರೋದೇ ಒಂದು ಸೈಡ್ ಇಂದ ಸಿವಿಯರ್ ಆದ ಪ್ಯಾರೆಂಟಲ್ ಎಕ್ಸ್ಪೆಕ್ಟೇಷನ್ಸ್, ಅದರಿಂದ ತುಂಬ ಸ್ಟ್ರೆಸ್ ಮಕ್ಕಳಿಗೆ ಆಗ್ತದೆ. ಸೊ ಇನ್ನೊಂದು ಸೈಡಿಂದ ಮಕ್ಕಳನ್ನು ನಾವು ಯಾವ ರೀತಿ ಬೆಳೆಸಿದ್ದೇವೆ ಅಂತ ಹೇಳಿದ್ರೆ, ಈಗ ಜೆಂಟಲ್ ಪ್ಯಾರೆಂಟಿಂಗ್ ಅಂತ ಹೇಳ್ತೇವೆ. ನಗಾಡ್ಲಿಕ್ಕೆ ಬರ್ತದೆ. ಜೆಂಟಲ್ ಪ್ಯಾರೆಂಟಿಂಗ್ ಇಂದ ಅದು ಮೆಂಟಲ್ ಲೆವೆಲ್ಗೆ ವಿಷಯದ ಬಗ್ಗೆ ನಾನು ಪೇರೆಂಟ್ ಆಗಿ ತುಂಬಾ ಸಲ ಏನ್ ಜೆಂಟಲ್ ಪೇರೆಂಟಿಂಗ್ ಮಾಡಿ ಕೇಳಿದೆ ಕೇಳೋದಿಲ್ವಲ್ಲ. ಸೊ ಮುಖ್ಯವಾಗಿ ಮಕ್ಕಳಲ್ಲಿ ಒಂದು ಧೈರ್ಯವನ್ನು ತುಂಬಬೇಕು. ಈಗ ನಾನು 3 ಕಿಲೋಮೀಟರ್ ನಡ್ಕೊಂಡು ಶಾಲೆಗೆ ಹೋದೆ, ಮತ್ತೆ ನನ್ನ ಮಕ್ಕಳು ಹಾಗೆ ಆಗ್ಬಾರ್ದು
ಅದು ತುಂಬಾ ದೊಡ್ಡ ತಪ್ಪು. ಮಿಸ್ಕನ್ಸೆಪ್ಷನ್, ಅದು ಮಿತ್ ಅದು. ಆ, ಯಾಕಂದ್ರೆ ನಾನು ಈ 3 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರಿಂದ ನಾನು ಇವತ್ತು ಹೀಗಾಗಿದ್ದೇನೆ ಹೇಗಿದ್ದೇನೆ. ಅಂತ. ಸೊ ಇಲ್ಲಿ ಮಕ್ಕಳಲ್ಲಿ ಒಂದು ಸೆಲ್ಫ್ ಅವೇರ್ನೆಸ್, ಮತ್ತೊಂದು ಡಿಸಿಪ್ಲಿನ್. ಈಗ ಆ, ನಾವು ಇದರಲ್ಲೂ ಜೆಂಟಲ್ ಪ್ಯಾರೆಂಟಿಂಗ್ ಅಲ್ಲಿ ನಾವು ಫ್ರೀಡಮ್ ಅಂತ ಹೇಳ್ತೇವೆ. ಫ್ರೀಡಮ್ ಕೊಡಬೇಕು ಮಕ್ಕಳಿಗೆ, ಥಿಂಕಿಂಗ್ ಪ್ರಾಸೆಸ್ ಅವರೇ ಥಿಂಕ್ ಮಾಡ್ಬೇಕು. ಕೆಲವು ಅಗತ್ಯ ಇಲ್ಲ. ಸರ್ತಿ ನಾವು ಫ್ರೇಮ್ ವರ್ಕ್ ಗಳನ್ನು ಹಾಕ್ಬೇಕಾಗ್ತದೆ. ನಾವು ಏನು ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಾವು ಕ್ವೆಶ್ಚನ್ ಮಾಡಿದಾಗ ನಮ್ಮ ಹಿರಿಯರು ನಮ್ಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಹೇಳಿದ್ದು ಅಂತ ನಾವು ಹೇಳ್ತಾ ಅದನ್ನ ಇದ್ರು. ಫಾಲೋ ಮಾಡ್ತಾ ಇದ್ದೀವಿ. ಆದ್ರೆ ನಾವು ಕ್ವೆಶ್ಚನಿಂಗ್ ಎಬಿಲಿಟಿ ಕೂಡ ಬೆಳೆಸಿ ಅದರ ಜೊತೆಗೆ ನಾವು ಏನು ಕಟ್ಟುಪಾಡುಗಳನ್ನು ಮಾಡ್ತಾ ಇದ್ದೀವೋ ಮನೆಯಲ್ಲಿ, ಒಂದು ಡಿಸಿಪ್ಲಿನಿಂಗ್ ಅಂತ ಒಂದು ಹೆಸರಿನಲ್ಲಿ, ಅದನ್ನ ಕಂಟಿನ್ಯೂ ಮಾಡಲೇಬೇಕಾಗ್ತದೆ. ಮತ್ತೆ ನಮಗೆ ಮಕ್ಕಳ ಮೇಲೆ ಧೈರ್ಯ ಬೇಕು. ಮಕ್ಕಳು ಈಗ 2 ಕಿಲೋಮೀಟರ್ ಬಸ್ಸಲ್ಲಿ ಹೋಗ್ಲಿಕ್ಕೆ ಆಗ್ತದ? ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿ ಮಕ್ಕಳಲ್ಲಿ ನಾನು ಏನು ಮಾಡಿದ್ರು ಒಂದು ಧೈರ್ಯ ನನ್ನಲ್ಲಿ ಇರಬೇಕು ಅಂತ ಹೇಳಿ ಒಂದು ಮಕ್ಕಳಲ್ಲಿ ಬರಬೇಕು. ಇನ್ನೊಂದು ಡಿಸಿಪ್ಲಿನ್, ಯಾವ ರೀತಿ ನಾವು ಇದು ಮಾಡಬೇಕು, ಎಲ್ಲಿ ಲೈನ್ ಹಾಕಬೇಕು, ವೇರ್ ಟು ಡ್ರಾ ದ ಲೈನ್, ಈ ವಿಷಯದಲ್ಲಿ ನಾವು ಮಕ್ಕಳನ್ನು ರೆಡಿ ಮಾಡಬೇಕು. ನಾನು ಸಾಧಾರಣ ರೂರಲ್ ಸ್ಕೂಲ್ಸಿಗೆ ಹೋಗುವಾಗ ಈ ಪ್ರಾಬ್ಲಮ್ಸ್ ಬರೋದಿಲ್ಲ. ರೂರಲ್ ಮಕ್ಕಳು 8ನೇ ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳು ಎಷ್ಟು ರಗೆಡ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಮತ್ತೆ ಅವರಿಗೆ ದೇ ಲಿವ್ ಇನ್ ದ ಮೊಮೆಂಟ್. ವೆರಸ್ ನಾವೇನ್ ಮಾಡ್ತೇವೆ, ಫ್ಯೂಚರ್ ಇದು ಬಗ್ಗೆ ಯೋಚನೆ ಮಾಡಿಸಿ ಇದು ಮಾಡಿ ಓರಿಯೆಂಟೇಶನ್ ಮಾಡಿ ಮಕ್ಕಳನ್ನು ಫ್ಯೂಚರಿಗೆ ಕೊಂಡೋಗಿ ಇವತ್ತಿನ ಮೊಮೆಂಟ್ ಮರ್ತೋಗುವಾಗ ಆಗ್ತದೆ. ಮತ್ತೆ ಈಗ ಪಿಯರ್ ಪ್ರೆಷರ್ ಕೂಡ ಸಿಕ್ಕಾಪಟ್ಟೆ ಪಿಯರ್ ಪ್ರೆಷರ್. ಇದು ನಮ್ಮಲ್ಲಿ ನಮ್ಮ ಟೈಮಲ್ಲಿ ಅಂತ ಪಿಯರ್ ಪ್ರೆಷರ್ ಇರಲಿಲ್ಲ. ಇದು ಯಾಕೆ ಬರ್ತದೆ ಅಂತ ಹೇಳಿದ್ರೆ ಅಗೇನ್ ಕಂಪ್ಯಾರಿಸನ್. ಇಲ್ಲಿ ಕೂಡ ಟೀಚರ್ಸ್, ಪೇರೆಂಟ್ಸ್ ಇದು ರೋಲ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದೆಲ್ಲ ಮಕ್ಕಳ ಒಂದು ಮನೋಸ್ಥಿತಿಯನ್ನು ಒಂದು ಅದು ವೀಕ್ ಮಾಡ್ತದೆ. ಈ ವೀಕ್ ಆಗಿದ್ರಿಂದ ಮತ್ತೆ ಏನು ಡಿಪ್ರೆಷನ್, ಸ್ಟ್ರೆಸ್, ಬರ್ನ್ ಔಟ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನೆಗಾಡಿ ಒಂದೆರಡು ಇದು ಪೆಟ್ಟು ಕೊಟ್ಟರು ಪರವಾಗಿಲ್ಲ, ಅದನ್ನೆಲ್ಲ ಇಳಿಸ್ಬೇಕು, ಆ ಭೂತಗಳನ್ನೆಲ್ಲ ಇಳಿಸ್ಬೇಕು. ಮೊದಲು ಭೂತ ಪ್ರೇತಗಳನ್ನು ಇಳಿಸ್ಲಿಕ್ಕೆ ಇಲ್ಲ ತೆಗೆದಾಕ್ಲಿಕ್ಕೆ ಬೇರೆ ಬೇರೆ ಇದು ಉಪಯೋಗ ಮಾಡ್ತಾ ಇದ್ರಲ್ಲ, ಆ ರೀತಿ ಮಕ್ಕಳಿಗೆ ಕೂಡ ಸ್ವಲ್ಪ ಹೆದರಿಕೆ ಬೆದರಿಕೆ ಡೆಫಿನೆಟ್ಲಿ. ಯಾಕಂದ್ರೆ ಇದು ನಾವು ಏನು ಜೆಂಟಲ್ ಪ್ಯಾರೆಂಟಿಂಗ್ ಒಂದ್ ಸೈಡ್ ಅಂತ ಹೇಳ್ತೀವೋ, ಇಲ್ಲ ಸ್ಪೇರ್ ದ ರಾಡ್ ಅಂತ ಹೇಳ್ತೀವೋ, ನಾವು ಈಗ ನಮ್ಮ ಕೈಕಾಲುಗಳು ಗಟ್ಟಿರೋದು ನಮ್ಮ ಕೈಕಾಲುಗಳ ಮೇಲೆ ಬಿದ್ದ ಸ್ಕೇಲಿನ ಮತ್ತು ಬೇರೆ ಬೇರೆ ಏಟುಗಳಿಂದ ನಮ್ಮ ಕೈಕಾಲುಗಳು ಗಟ್ಟಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಇವತ್ತಿನ ಸಿಚುವೇಶನ್ ಅಲ್ಲಿ ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು, ಇದಕ್ಕೆ ನಾನು ಸಿಚುವೇಶನಲ್ ಎಂಜಿನಿಯರಿಂಗ್ ಅಂತ ಹೇಳ್ತೇನೆ. ಸೊ ಇವತ್ತಿನ ಏನು ಮತ್ತೆ ಜೆನ್ ಝಿ ಹೀಗೆ, ಜೆನ್ ಆಲ್ಫಾ ಹೀಗೆ, ಜೆನ್ ಎಕ್ಸ್ ಹೀಗೆ, ಮಿಲೇನಿಯಲ್ಸ್ ಹೀಗೆ ಅಂತೇಳಿ ನಾವೊಂದು ಬ್ರ್ಯಾಂಡ್ ಮಾಡಿಬಿಟ್ಟಿದ್ದೇವೆ. ಇದೆಲ್ಲ ಇಟ್ ಇಸ್ ಅ ಮಾರ್ಕೆಟಿಂಗ್ ಗಿಮಿಕ್, ಸ್ಟ್ರಾಟಜಿ. ಸೊ ಇದನ್ನೆಲ್ಲ ನಾವು ಬ್ರೇಕ್ ಮಾಡಿ ನಾವು ಏನು ನಾವು ಪುನಃ ಇದಕ್ಕೆ ಯಾವುದು ಹಿಂದೆ ಹೋಗುದು ಅಂತ ಹೇಳುದಿಲ್ಲ ನಾನು. ಇವತ್ತಿನ ಸಿಚುವೇಶನ್ ಅಲ್ಲಿ ಡೆಫಿನೆಟ್ಲಿ ದೇರ್ ಆರ್ ಟೆಕ್ನಿಕ್ಸ್ ವಿಚ್ ನೀಡ್ಸ್ ಟು ಬಿ ಅಡ್ರೆಸ್ಡ್. ಪಬ್ಲಿಕ್ ಅಲ್ಲಿ ಮಕ್ಳಿಗೆ ಬೈಬೇಡಿ, ಹೊಡಿಬೇಡಿ, ಅವಮಾನ ಆಗತ್ತೆ ಅಂತ ಹೇಳ್ತಾರೆ. ಆದ್ರೆ ನಾವೆಲ್ಲ ಪಬ್ಲಿಕ್ ಅಲ್ಲೇ ಪೆಟ್ಟು ತಿನ್ಕೊಂಡು ಒಂದಲ್ಲ 2 ಪೆಟ್ಟು ಹಾಕಿ ಸರ್ ಅಂತ ಹೇಳಿ ಹೇಳ್ಕೊಳಿಸ್ತಾ ಇದ್ರು ಮನೆಯಿಂದ. ಈಗ ಕಂಪ್ಲೀಟ್ ಉಲ್ಟಾಗಿದೆ. ಇಲ್ಲ, ಅದು ದಟ್ ಮೇಕ್ಸ್ ಎ ಚೈಲ್ಡ್ ವೀಕ್.
ಮೆಂಟಲಿ ವೀಕ್. ಸೊ ಈ ಮೆಂಟಲ್ ಸ್ಟ್ರೆಂಥನಿಂಗ್ ಇಂದ ಡಿಪ್ರೆಷನ್ ಇದು ಎಲ್ಲ ಸ್ಟಾರ್ಟ್ ಆಗೋದು. ಬರುವುದೇ ಇಲ್ಲ. ಹ್ಮ್. ಮತ್ತೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಓವರ್ ಎಕ್ಸ್ಪೋಜರ್. ಹ್ಮ್. ಈಗ ನಾವು ಎಷ್ಟು ಜಾಸ್ತಿ ಒಂದು ವಿಷಯದ ಮೇಲೆ ಮಾತಾಡ್ತೀವೋ, ಹ್ಮ್. ಮೆಂಟಲ್ ಹೆಲ್ತ್ ಅಂತ ಹೇಳಿ ಎಲ್ಲಾ ಕಡೆಯಿಂದ ಮಾತಾಡುವಾಗ ಅದು ಅದೇ ಆಗಿಬಿಡುತ್ತೆ. ಆಟೋಮ್ಯಾಟಿಕಲಿ ಸೈಕಲಾಜಿಕಲಿ ಅದು ನಮ್ಮೊಳಗೆ ಏನೋ ಒಂದು ಪ್ರಾಬ್ಲಮ್ಸ್ ಶುರು ಆಗ್ತದೆ. ಕರೆಕ್ಟ್. ಇದಕ್ಕೆ ಒಂದ್ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಸರ್, ಈಗ ನಮ್ಮ ಅಜ್ಜಿಯ ಕಾಲಕ್ಕೆ ಹೋದ್ರೆ ಈ ಮೆನೋಪಾಸ್ ಅನ್ನುವಂತ ಕಾನ್ಸೆಪ್ಟೇ ಇರ್ಲಿಲ್ಲ. ಬಟ್ ಈಗ ಎಲ್ಲಾ ಮಹಿಳೆಯರಿಗೆ ಹೇಗಾಗ್ತಿದೆ ಅಂತಂದ್ರೆ 35ರಿಂದನೇ ಹ್ಮ್. ನೀವು ಅಂದ್ರೆ ಲೈಕ್ 10-15 ಇಯರ್ಸ್ ಅವ್ರು ಯಾವ್ದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಬಾರ್ದು ಹೌದು. ಅನ್ನೋದಕ್ಕೆ ಮೊದ್ಲೇನೆ ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸುವಂತದ್ದು. ಎಕ್ಸಾಕ್ಟ್ಲಿ ಮೊದ್ಲೇ ಬಂದ್ಬಿಡುತ್ತೆ. ಓ, ಇದು ಹೌದು. ಕಾಮನ್ ಅಂತ. ನಾನ್ ಹೌದು. ಯೋಚನೆ ಮಾಡೋದು ಇದೆಲ್ಲ ಅಜ್ಜಿ ಕಾಲದಲ್ಲಿ ಇರ್ಲಿಲ್ವಾ ಆಗಿದ್ರೆ ಅವ್ರು ಎಲ್ಲಾ ಕೆಲ್ಸಗಳನ್ನ ಹೇಗ್ ಹೇಗ್ ಮಾಡ್ಕೊಂಡು ಮಾಡ್ತಾ ಹೋಗ್ತಾ ಇದ್ರು ಇದ್ರು. ಅಂತ. ಹೌದು. ಸೊ ಸ್ಕಿಲ್ಸ್ ಬೇಕು, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ ಅಂತ ದಿನ ಬೆಳಗಾದ್ರೆ ನಾವು ಸ್ಕ್ರೋಲ್ ಮಾಡಿದ್ರೆ ನೋಡ್ತೇವೆ, ಅಥವಾ ಸ್ಕೂಲ್ ಕಾಲೇಜ್ ಎಲ್ಲ ಕಡೆನೂ ಕೇಳ್ತೇವೆ. ಆದ್ರೆ ಈ ಎಲ್ಲಾ ಸ್ಕಿಲ್ಗಳಲ್ಲಿ ಟಾಪ್ 3 ಸ್ಕಿಲ್ಸ್ ಇದನ್ನ ನೀವು ಡೆವಲಪ್ ಮಾಡ್ಕೊಳ್ಳಿ, ಎಲ್ಲೇ ಹೋದ್ರುನು, ಎಲ್ಲೇ ಬಿದ್ರುನು, ಎಲ್ಲೇ ಸೋತ್ರುನು ನೀವು ಮೇಲೆದ್ದು ಬರ್ತೀರಾ. ಆ ಟಾಪ್ 3 ಸ್ಕಿಲ್ಸ್ ಯಾವ್ದು? ಈಗ ನಾವು ಸ್ಕಿಲ್ಸ್ ಅಂತ ಹೇಳುವಾಗ್ಲೂ ಇಟ್ ಶುಡ್ ಬಿ ಅಪ್ಲಿಕೇಬಲ್. ನಾವು ಅಪ್ಲಿಕೇಶನ್ ಓರಿಯೆಂಟೆಡ್ ಸ್ಕಿಲ್ಸ್ ಅಂತ ಹೇಳ್ತೇವೆ. ಇಲ್ಲಿ ಮುಖ್ಯವಾಗಿ ನನ್ನ ಪ್ರಕಾರ ದರ್ ಆರ್ 3 ಲೈಫ್ ಸ್ಕಿಲ್ಸ್. ನನಗೆ ಪುನಃ ನಾನು ಗಡಿ ಎಲ್ಲ ಪ್ಲಾಟ್ಫಾರ್ಮ್ಸಲ್ಲಿ ಹೇಳ್ತೇನೆ, ಪ್ಲೀಸ್ ಡೋಂಟ್ ಯೂಸ್ ದ ವರ್ಡ್ ಸಾಫ್ಟ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅಂತ ಯಾವುದು ಇಲ್ಲ. ಲೈಫ್ ಸ್ಕಿಲ್ಸ್ ಮತ್ತು ಟೆಕ್ನಿಕಲ್ ಸ್ಕಿಲ್ಸ್. ಸೊ ಇಲ್ಲಿ ಮುಖ್ಯವಾಗಿ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್, ಸಂವಹನ ಕೌಶಲ್ಯ. ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳ್ತಾರೆ, ಗಾದೆ ಮಾತು. ಸೊ ಕಮ್ಯುನಿಕೇಷನ್ ಈಸ್ ದ ಕೀ. ಸೊ ನಾವು ಇಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗೋದಾದ್ರೆ, ಎನಿ ಫೀಲ್ಡ್ ಫಾರ್ ದಟ್ ಮ್ಯಾಟರ್, ಯು ಆರ್ ಎ ಗುಡ್ ಮೆಡಿಕಲ್ ಪ್ರೊಫೆಷನಲ್ ಆ್ಯಂಡ್ ಯು ಆರ್ ನಾಟ್ ಏಬಲ್ ಟು ಕಮ್ಯುನಿಕೇಟ್, ಯು ಆರ್ ಎ ಫೇಲ್ಯೂರ್. ಯು ಕೆನಾಟ್ ಬಿಕಮ್ ಎ ಗುಡ್ ಡಾಕ್ಟರ್. ಅದೇ ರೀತಿ ಯು ಆರ್ ಎಕ್ಸಲೆಂಟ್ ಟೆಕ್ನಿಕಲಿ, ಆದರೆ ಅದನ್ನು ನಿಮ್ಮ ಐಡಿಯಾಸ್ನ ಪ್ರೆಸೆಂಟ್ ಮಾಡೋಕ್ಕಾಗ್ತಾ ಇಲ್ಲ, ದೆನ್ ಯೋರ್ ಐಡಿಯಾಸ್ ಫೇಲ್ ಟು ಕಮ್ ಔಟ್ ಇನ್ ಓಪನ್. ಸೊ ನನ್ನ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಇದು ಎವ್ರಿಬಡಿ ನೋಸ್ ದಟ್ ಇಟ್ ಇಸ್ ಕಮ್ಯುನಿಕೇಷನ್. ಇಫೆಕ್ಟಿವ್ ಕಮ್ಯುನಿಕೇಷನ್ ಈಸ್ ದ ಕೀ. ಮತ್ತೆ ನಮಗೆ ಬೇಕಾದದ್ದು ಕೆಲವು ಸರ್ವೈವಲ್ ಸ್ಕಿಲ್ಸ್. ನಾವು ಎಷ್ಟು ಟ್ರಾವೆಲ್ ಮಾಡ್ತೇವೋ ಅಷ್ಟು ನಮಗೆ ನಾಲೆಜ್ ಸಿಗ್ತದೆ, ತಿಳುವಳಿಕೆ ಸಿಗ್ತದೆ. ಇಲ್ಲಿ ಸರ್ವೈವಲ್ ಸ್ಕಿಲ್ಸ್ ಅಂತ ಹೇಳಿದರೆ, ನಾನು ಇವತ್ತು ಫಾರ್ ಎಕ್ಸಾಂಪಲ್ ಈ ಸರ್ವೈವಲ್ ಸ್ಕಿಲ್ಸ್ ಎಲ್ಲಿ ನಮಗೆ ಕಾಣ್ತದೆ ಅಂತ ಹೇಳಿದರೆ, 2021ನಲ್ಲಿ ಏನು ಕೊರೋನಾದು 2 ಲಾಕ್ಡೌನ್ ಆಯಿತು, ಆವಾಗ ಎಷ್ಟು ಜನ ಕೆಲಸ ಬಿಟ್ಟಾಗ ಏನು ಮಾಡಿದರು. ಈ ಸರ್ವೈವಲ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಆದಷ್ಟು ಈಗ ಕೆಲವರು ಚಿಂದಿ ಬಟ್ಟೆಯಿಂದ ಮಾಸ್ಕ್ಗಳನ್ನು ಮಾಡಿ ಅದನ್ನು ಸೇಲ್ ಮಾಡಿ ಅದರಿಂದ ಜೀವನೋಪಾಯ ಮಾಡಿಕೊಂಡಿದ್ದಾರೆ. ಸೊ ಇಂಥ ಒಂದು ಸರ್ವೈವಲ್ ಸ್ಕಿಲ್ಸ್ ನಮಗೆ ಬೇಕಾಗ್ತದೆ. ಹ್ಯಾಂಡ್ಸ್ ಆನ್ ಸ್ಕಿಲ್ಸ್, ಏನು ನಮ್ಮ ಕೈಯಿಂದ ಆಗ್ತದೆ. ಅಡಿಗೆ ಕೂಡ, ಕುಕಿಂಗ್ ಇಸ್ ಅ ಸ್ಕಿಲ್ ದಟ್ ಯು ನೀಡ್ ಟು ಕುಕಿಂಗ್ ಅಂದ್ರೆ ಅಂತ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ is the second one that I would speak about. And then networking. ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಅಂತ ಹೇಳಿದ್ರೆ ಫೇಸ್ಬುಕ್, ವಾಟ್ಸ್ಆ್ಯಪ್ ಅಲ್ಲ, ನಮ್ಮ ನೆಟ್ವರ್ಕಿಂಗ್, ನಮ್ಮ ಹ್ಯೂಮನ್ ರಿಸೋರ್ಸ್ ಕಾಂಟ್ಯಾಕ್ಟ್ ಅಲ್ಲಿ ನಾವು ಡೆವಲಪ್ ಮಾಡಿದ್ದೇವೆ. ನಮ್ಮ ಅಸೆಟ್ಸ್ ಆಗ್ತದೆ. ಸೊ ಹೌ ಯು ರೀಚ್ ಔಟ್ ಟು ಪೀಪಲ್, ಯಾವ ರೀತಿ ನೀವು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡ್ತೀರಿ. ಅದರಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡಬೇಕಾದ್ರೆ ಒಂದು ಟ್ರಸ್ಟ್ ಬೇಕು, ನಂಬಿಕೆ ಫ್ಯಾಕ್ಟರ್. ನೀವು ಹೇಗೆ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ
ಸಿಸ್ಟಮ್ ಅಲ್ಲಿ ಬೇರೆ ಬೇರೆ ವಿಷಯದಲ್ಲಿ ರೀಚ್ ಔಟ್ ಆದಾಗ, ಒಂದು ನೆಟ್ವರ್ಕಿಂಗ್ ಮಾಡಿದಾಗ ನಿಮ್ಮ ಅಸೆಟ್ ಆಗ್ತದೆ. ಅದು ಹ್ಯೂಮನ್ ರಿಸೋರ್ಸ್, ಯುವರ್ ಪೀಪಲ್ ದಟ್ ಹೂ ಆರ್ ಅರೌಂಡ್ ಯು ಬಿಕಮ್ಸ್ ಯುವರ್ ಅಸೆಟ್. ಸೊ ಆ ನೆಟ್ವರ್ಕಿಂಗ್ ಸ್ಕಿಲ್ಸ್ ಆಲ್ಸೋ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಕಮ್ಯುನಿಕೇಶನ್ ಇಂದವೇ ನೆಟ್ವರ್ಕಿಂಗ್ ಸ್ಕಿಲ್ಸು ಆಗೋದು. ಆದರೆ ಯು ಹ್ಯಾವ್ ಟು ಗೆಟ್ ಗೋಯಿಂಗ್, ಮುಂದೆ ಹೋಗ್ಬೇಕು. ನಾನು ಇದನ್ನೇ ಮಾಡ್ತೇನೆ ಅಂತ ಹೇಳಿದ್ರೆ ಇವತ್ತಿನ ಟೈಮಲ್ಲಿ ಅದು ಭಾರಿ ಕಷ್ಟ ಆಗ್ಬೋದು. ಎಸ್ಪೆಷಲಿ ಈಗ ನಾನು ಜರ್ನಲಿಸಮ್ ಮಕ್ಕಳಿಗೂ ಹೇಳೋದು, ವಿ ಆರ್ ಗೋಯಿಂಗ್ ಟು ಬಿ ಇನ್ ಬಿಗ್ ಟ್ರಬಲ್ ಇಫ್ ವಿ ಡೋಂಟ್ ಅಡ್ಯಾಪ್ಟ್. ಅಡ್ಯಾಪ್ಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಹಾಗಾಗಿ ಈ ಕೆಲವು ಏನು ಸ್ಕಿಲ್ಸ್ ಇದೆಯೋ, ಕಮ್ಯುನಿಕೇಶನ್, ಹ್ಯಾಂಡ್ಸ್ ಆನ್ ಸ್ಕಿಲ್ಸ್ ಅಂಡ್ ನೆಟ್ವರ್ಕಿಂಗ್ ಸ್ಕಿಲ್ಸ್. ಈಗ ನೆಟ್ವರ್ಕಿಂಗ್ ಅಂದ್ರೆ ಏನಾಗಿದೆ ಅಂತಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ ಗಟ್ಲೆ ಫಾಲೋವರ್ಸ್, ಅವ್ರಿಗೆ ಏನಾದ್ರೂ ರಿಯಲ್ ಲೈಫ್ ಅಲ್ಲಿ ಕಷ್ಟ ಬಂದ್ರೆ ಫೋನ್ ಮಾಡಿದ್ರೆ ಒಬ್ರು ಕೂಡ ಬರೋರಿಲ್ಲ. ಯಾರು ಫಾಲೋವರ್ಸ್ ಅಂತಾನೆ ಗೊತ್ತಿಲ್ಲ, ಬರೇ ನಂಬರ್ಸ್. ಇಟ್ ಇಸ್ ಜಸ್ಟ್ ನಂಬರ್ಸ್. ಇವರು ಏನ್ ಮಾಡಿರ್ತಾರೆ ಅಂದ್ರೆ, ಆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ರಿಯಲ್ ಲೈಫ್ ಅಲ್ಲಿ ಕನೆಕ್ಟ್ ಆಗೋದನ್ನ ಡಿಸ್ಕನೆಕ್ಟ್ ಮಾಡ್ಕೊಂಡಿರ್ತಾರೆ. ಎಕ್ಸಾಕ್ಟ್ಲಿ. ಅವ್ರಿಗೋಸ್ಕರ ಎಷ್ಟೋ ಜನ ಇರ್ತಾರೆ ಆಕ್ಚುಲಿ. ಹೌದು ಹೌದು ಹೌದು. ಇವರಿಗೆ ಟೈಮ್ ಇರಲ್ಲ ಅವ್ರಿಗೆ. ಅದೇ ದಟ್ ಇಸ್ ಎಕ್ಸಾಕ್ಟ್ಲಿ ಒಂದು ಸಣ್ಣ ಸ್ಪೆಲ್ಲಿಂಗ್ ಡಿಫರೆನ್ಸ್. ರೀಲ್ ಅಂಡ್ ರಿಯಲ್. ರೀಲ್ ಲೈಫ್ ಏನಿದೆಯೋ ಅದನ್ನ ನಾವು ರಿಯಲ್ ಲೈಫ್ಗೆ ತಂದ್ರೆ ದಟ್ ಇಸ್ ದ ಟೋಟಲ್ ಡಿಸಾಸ್ಟರ್ ಆಗ್ತಾ ಇರೋದು ಇವತ್ತಿನ ಸಿಚುವೇಶನ್ ಅಲ್ಲಿ. ಸರ್, ಈಗ ಕಾನ್ಫಿಡೆನ್ಸ್, ಕಾಂಪಿಟೆನ್ಸ್ ಯಾವ್ದು ಇಂಪಾರ್ಟೆಂಟ್? ವೆಲ್, ನನ್ನ ಪ್ರಕಾರ ಕಾನ್ಫಿಡೆನ್ಸ್ ಕಮ್ಸ್ ಫ್ರಮ್ ಕಾಂಪಿಟೆನ್ಸ್. The more competent you are, the more confident you are. So basically ನಾವು ಕೆಲಸ ಫಸ್ಟ್ ಶುರು ಮಾಡಬೇಕು. ಕೆಲಸ ಶುರು ಮಾಡಿದ ಮೇಲೆ ಇನಿಷಿಯೇಟಿವ್ ಅಂತ ಏನು ಹೇಳ್ತೀವೋ, ಆ ಇನಿಷಿಯೇಷನ್ ಇದ್ರೆ ನಮಗೆ ಕಾನ್ಫಿಡೆನ್ಸ್ ಇಸ್ ದ ನೆಕ್ಸ್ಟ್ ಥಿಂಗ್. ಈಗ ನಾನು ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಂತೇಳಿ ಕೂತ್ಕೊಂಡ್ರೆ ಏನು ಕೆಲಸ ಆಗೋದಿಲ್ಲ. ಸೊ ಮೊದಲನೇ ಹೆಜ್ಜೆ ಇಸ್ ಇನಿಷಿಯೇಟಿವ್ ಟು ಡೂ ಸಮಥಿಂಗ್ ನ್ಯೂ. ಇಲ್ಲಿ ಕಾಂಪಿಟೆನ್ಸ್ ಅಂತ ಹೇಳುವಾಗ, ಯಾಕಂದ್ರೆ ನಾವು ಇಟ್ಸ್ ಅ ವೆರಿ ಗುಡ್ ವರ್ಡ್ ದಟ್ ಯು ಬ್ರಾಟ್ ಇನ್. ನಾವು ಸ್ಕಿಲ್ಸ್ ಅಂತ ಹೇಳ್ತಾ ಇದ್ದೇವೆ, ಬಟ್ ಇಟ್ ಈಸ್ ಟೈಮ್ ಫಾರ್ ಅಸ್ ಟು ಮೂವ್ ಬಿಯಾಂಡ್ ಸ್ಕಿಲ್ಸ್ ಟು ಕಾಂಪಿಟೆನ್ಸ್. ಅಂದ್ರೆ ಸ್ಕಿಲ್ಸ್ ಅಂತ ಹೇಳಿದ್ರೆ ಒಂದು ಬರೇ ಒಂದು ಸ್ಕಿಲ್ಲಿಗೆ ಸೀಮಿತವಾಗ್ತದೆ. ವಾಟ್ ಐ ಕ್ಯಾನ್ ಡೂ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಈ ಸ್ಕಿಲ್ಸ್ ಮತ್ತು ಕಾಂಪಿಟೆನ್ಸಿನ ಡಿಫರೆನ್ಸ್, ಈಗ ನಾನು ಐ ಆಮ್ ಅ ಗುಡ್ ರೈಡರ್. ರೈಡ್ ಮಾಡಲಿಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ, ಆ್ಯಂಡ್ ವೆರಿ ಸ್ಮೂತ್ಲಿ ಐ ವಿಲ್ ರೈಡ್. ನಾನೊಂದು ವೆಹಿಕಲನ್ನು ರೈಡ್ ಮಾಡುವ. ಆದರೆ ಮಧ್ಯ ದಾರಿಯಲ್ಲಿ ಅದು ಪಂಚರ್ ಆದರೆ ನನಗೆ ಟೈರ್ ಚೇಂಜ್ ಮಾಡಲಿಕ್ಕೆ ನಂಗೆ ಗೊತ್ತಿಲ್ಲ. ಸೊ ಸ್ಕಿಲ್ ಇದೆ ರೈಡಿಂಗ್. ಐ ಆಮ್ ಅ ಸ್ಕಿಲ್ಡ್ ಡ್ರೈವರ್ ಆರ್ ಸ್ಕಿಲ್ಡ್ ರೈಡರ್, ಬಟ್ ಐ ಆಮ್ ನಾಟ್ ಎ ಕಾಂಪಿಟೆಂಟ್ ರೈಡರ್ ಇಫ್ ಐ ಡೋಂಟ್ ನೋ ಟು ಚೇಂಜ್ ದ ವೀಲ್. ಸೊ ಕಾರಲ್ಲಿ ವೀಲ್ ಚೇಂಜ್ ಮಾಡ್ಲಿಕ್ಕೂ ಗೊತ್ತಿದ್ರೆ ಯು ಆರ್ ಎ ಕಾಂಪಿಟೆಂಟ್ ಡ್ರೈವರ್. ಸೊ ಕಾಂಪಿಟೆನ್ಸ್ ಈಸ್ ಸ್ಕಿಲ್ ಸೆಟ್ಸ್. ಸೊ ಹಲವಾರು ರಿಲೇಟೆಡ್ ಸ್ಕಿಲ್ಸ್ಗಳು ಒಟ್ಟಿಗಾದಾಗ, ಈಗ ಕೆಲವು ಮನೆಗಳಲ್ಲಿ ನನಗೆ ಕುಕ್ಕಿಂಗ್ ಈಸ್ ಮೈ ಹಾಬಿ. ಸೊ ನಾನು ಕುಕ್ಕಿಂಗ್ ತನಕ ಮಾತ್ರ ಸೀಮಿತವಾಗಿ ಇಟ್ಕೊಂಡು ಮತ್ತೆ ಪಾತ್ರೆ ತೊಳೆಯೋದೆಲ್ಲ ಬೇರೆ ಡಿಪಾರ್ಟ್ಮೆಂಟ್ ಮಾಡಿಕೊಳ್ತೇನೆ. ಅಂದರೆ ಸೊ ಇಲ್ಲಿ ನಾನು ಸ್ಕಿಲ್ಡ್ ಶೆಫ್. ವೆರಾಸ್ ನಾನು ಪಾತ್ರೆಯೂ ತೊಳೆಯೋದಾದರೆ, ಎಲ್ಲದನ್ನು ಕ್ಲೀನಾಗಿ ಇಡೋದಾದರೆ ಐ ಆಮ್ ಎ ಕಾಂಪಿಟೆಂಟ್ ಶೆಫ್. ಸೊ ಇಲ್ಲಿ ನಾವು ಕಾಂಪಿಟೆನ್ಸಿಯನ್ನು ನಾವು ಸ್ಟ್ರೆಸ್ ಮಾಡ್ತಾ ಇದ್ದೇವೆ. ಮಕ್ಕಳಲ್ಲಿ ಕೂಡ, ಯಂಗ್ಸ್ಟರ್ಸ್ ಅಲ್ಲಿ ಸ್ಕಿಲ್ ಸೆಟ್ಸ್ ಅನ್ನು ಬರೇ ಒಂದು ಸ್ಕಿಲ್ ಅನ್ನು ಇದು ಮಾಡಿಕೊಂಡಲ್ಲ, ಸ್ಕಿಲ್ ಸೆಟ್ಸ್ ಅನ್ನು, ರಿಲೇಟೆಡ್ ಸ್ಕಿಲ್ಸ್ ಅನ್ನು ಒಟ್ಟಿಗೆ ಸೇರುವಾಗ, ಒಟ್ಟಿಗೆ ಇದಾಗುವಾಗ ಅದು ಕಾಂಪಿಟೆನ್ಸ್ ಆಗ್ತದೆ. ಮತ್ತೆ ದ ಮೋರ್ ಯು ಆರ್ ಕಾಂಪಿಟೆಂಟ್, ಆಟೋಮ್ಯಾಟಿಕಲಿ ಕಾನ್ಫಿಡೆನ್ಸ್ ಆಲ್ಸೋ ಬೂಸ್ಟ್ಸ್ ಅಪ್.
ಈಗ ನಾವು ಏನು ಕೆಲಸ ಮಾಡ್ತೇವೋ ಅದರ ರಿಸಲ್ಟಿನ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಮೇಲೆ ಕೆಳಗೆ ಹೋಗ್ತದೆ. ಎಸ್. ಸೊ ನಾವು ಕಾನ್ಫಿಡೆನ್ಸ್ ಅನ್ನು ಫಸ್ಟ್ ಡೆವಲಪ್ ಮಾಡೋದಲ್ಲ, ಸ್ಕಿಲ್ ಸೆಟ್ಸ್ ಅನ್ನು ಕಾಂಪಿಟೆನ್ಸ್ ಅನ್ನು ಡೆವಲಪ್ ಮಾಡಿದ್ರೆ ಕಾನ್ಫಿಡೆನ್ಸ್ ಆಟೋಮ್ಯಾಟಿಕಲಿ ರೈಸ್ ಆಗ್ತಾ ಹೋಗ್ತದೆ. ಎಸ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡೋದಾದ್ರೆ ನಮ್ಮ ಸೌತ್ ಕೆನರಾದ ಹೋಟೆಲ್ ಉದ್ಯಮಿಗಳು ಎಲ್ಲವೂ ಗೊತ್ತವರಿಗೆ. ಹೌದು. ಈಗ ಎಲ್ಲದಕ್ಕೂ ರೆಡಿ. ಈಗ ಒಂದು ಹೋಟೆಲ್ ಉದ್ಯಮ ಸಕ್ಸಸ್ಫುಲ್ ಆಗ್ಬೇಕಾದ್ರೆ ಅವರಿಗೆ ಬರೇ ಕ್ಯಾಶ್ ಅಲ್ಲಿ ಕುತ್ಕೊಂಡು ಡೈರೆಕ್ಟ್ ಮಾಡಿದ್ರೆ ಆಗುದಿಲ್ಲ. ಅವರಿಗೆ ಅಡಿಗೆ, ಯಾಕಂದ್ರೆ ಅಡಿಗೆ ಅವರು ಸಿಗುದು ಬಾರಿ ಕಷ್ಟ. ಒಂದ್ಸರ್ತಿ ಯಾರಾದ್ರೂ ಬಿಟ್ಟು ಹೋದ್ರೆ ಮತ್ತೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಹಾಗಾಗಿ ಓನರಿಗೆ ಅಡಿಗೆ ಕೂಡ ಬರ್ಬೇಕಾಗ್ತದೆ. ಸೊ ದಿಸ್ ಇಸ್ ಕಾಲ್ಡ್ ಕಾಂಪಿಟೆನ್ಸ್, ಮ್ಯಾನೇಜೀರಿಯಲ್ ಸ್ಕಿಲ್ಸ್ ಅಂಡ್ ಹ್ಯಾಂಡ್ಸ್ ಆನ್ ಸ್ಕಿಲ್ಸ್. ಅಲ್ಲಿ ಕಮ್ಯುನಿಕೇಶನ್ ಮಾತ್ರ ಅಲ್ಲ, ಹ್ಯಾಂಡ್ಸ್ ಆನ್ ಕೂಡ ಬೇಕಾಗ್ತದೆ, ಇಂಪಾರ್ಟೆಂಟ್ ಆಗ್ತದೆ. ಸೊ ದಟ್ ಇಸ್ ವೈ ಕಾಂಪಿಟೆನ್ಸ್ ಇಸ್ ದ ಫಸ್ಟ್ ಸ್ಟೆಪ್ ಟು ಕಾನ್ಫಿಡೆನ್ಸ್. ಎಸ್. ಎಷ್ಟೋ ಜನರ ಸಮಸ್ಯೆ ಏನು ಅಂತಂದ್ರೆ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡೋದು. ಅಂದ್ರೆ ಒಬ್ಬ ಸ್ಟೂಡೆಂಟ್ಗೆ ನನಗೆ ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ನಾನ್ ಖುಷಿಯಾಗಿರ್ತೀನಿ ಅಂತ. ನೀವು ಹೇಳಿದ್ರಿ ನನಗೆ ವಿದ್ಯಾರ್ಥಿ ಜೀವನದಲ್ಲಿ ಗೊತ್ತಾಯ್ತು ನನಗೆ ಇದು ಯಾಕೋ ಸೂಟ್ ಆಗ್ತಾ ಇಲ್ಲ, ಏನೋ ಬೇರೆ ಹುಡ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಆದ್ರೆ ಎಷ್ಟೋ ಜನರಿಗೆ ಆ ರಿಯಲೈಸೇಷನ್ ಆಗೋದಿಲ್ಲ. ಅವ್ರು ಹೇಗೆ ಕಂಡ್ಕೋಬೇಕು ಅವರಿಗೆ ಏನ್ ಇಷ್ಟ ಅಥವಾ ಯಾವ್ದ್ರಲ್ಲಿ ಮುಂದೆ ಹೋಗ್ಬೋದು, ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ಹೌ ಕ್ಯಾನ್ ದೇ ಫೈಂಡ್ ಔಟ್? Yes, it's very important that we find out. Either we find out ourselves or there is somebody else who can find it out for us. Yes. So ಇಲ್ಲಿ ನಾನು ಮುಖ್ಯವಾಗಿ ಪ್ಯಾರೆಂಟ್ಸಿಗೆ ಹೇಳೋದು, ಗಿವ್ ಮ್ಯಾಕ್ಸಿಮಮ್ ಎಕ್ಸ್ಪೋಜರ್ ಸಿಕ್ಕಿದಾಗ ಮಕ್ಕಳಲ್ಲಿ ಏನಿದೆ ಅಂತೇಳಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಏನಾಗ್ತದೆ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಕೂಡ ಒಂದು ಮಗು ಚೆನ್ನಾಗಿ ಮಾತಾಡ್ತದೆ ಅಂತ ಹೇಳಿದ ಕೂಡಲೇ ಭಾಷಣ ಸ್ಪರ್ಧೆಗೂ ಆ ಮಗು, ನಾಟಕಕ್ಕೂ ಆ ಮಗು, ಇನ್ನೊಂದಕ್ಕೂ ಆ ಮಗು, ಮತ್ತೆ ಬೇರೆಯವರನ್ನು ನಾವು ಐಡೆಂಟಿಫೈ ಮಾಡುದಿಲ್ಲ. ಅವರಲ್ಲಿ ಏನಿದೆ ಅದು ಐಡೆಂಟಿಫೈ ಮಾಡುದಿಲ್ಲ. ಸೊ ನಾವು ಎಕ್ಸ್ಪೋಜರ್ ಎಷ್ಟು ಕೊಡ್ತೇವೋ ಅಷ್ಟು ನಮ್ಗೆ ಅವರ ಒಳಗಿನ ಕಾಂಪಿಟೆನ್ಸ್, ಒಳಗಿನ ಎಬಿಲಿಟೀಸ್. ಸೊ ಇಲ್ಲಿ 3 ಟೆಕ್ನಿಕಲ್ ವರ್ಡ್ಸ್ ನಾನು ಹೇಳ್ತಾ ಇದ್ದೇನೆ: ಎಬಿಲಿಟೀಸ್, ಸ್ಕಿಲ್ಸ್, ಕಾಂಪಿಟೆನ್ಸ್. ಸೊ ನನಗೆ ಏನೋ ಒಂದು ಮಾಡ್ಲಿಕ್ಕೆ ಆಗ್ತದೆ, ಅದು ಎಬಿಲಿಟಿ. ಅದನ್ನು ಸ್ಕಿಲ್ ಆಗಿ ಡೆವಲಪ್ ಮಾಡಬೇಕು. ಸೊ ನನಗೆ ಬರೀಲಿಕ್ಕೆ ಬರ್ತಿತ್ತು, ಇಂಗ್ಲಿಷ್ ಬರೀಲಿಕ್ಕೆ ಬರ್ತಿತ್ತು, ಇಂಗ್ಲಿಷ್ ಓದಲಿಕ್ಕೆ ಬರ್ತಿತ್ತು, ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರ್ತಿತ್ತು. ಅದನ್ನು ನಾನು ಸ್ಕಿಲ್ ಆಗಿ ಯಾವಾಗ ತಗೊಂಡೆ? ನಾನು ಜರ್ನಲಿಸಮಿಗೆ ಹೋದಾಗ. ಇಟ್ ಬಿಕಮ್ಸ್ ಅ ಸ್ಕಿಲ್. ಅದಾದ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸಿಗೆ ಹೋಗಿ ಅಲ್ಲಿ ಏನು ಹೇಳಿದಾರೋ ಅದನ್ನು ಕೇಳಿಕೊಂಡು ಬಂದು ಇಲ್ಲಿ ಬರೆಯೋದು, ಇಟ್ ಇಸ್ ಕಾಂಪಿಟೆನ್ಸ್. ಇದೆಲ್ಲ ಒಟ್ಟಿಗೆ ಸೇರುವಾಗ ಅದು ನನ್ನ ಕಾಂಪಿಟೆನ್ಸ್ ಆಗ್ತದೆ, ಮೈ ಜರ್ನಲಿಸ್ಟಿಕ್ ಕಾಂಪಿಟೆನ್ಸ್. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಎಕ್ಸ್ಪ್ಲೇನ್. ಇದನ್ನು ನಾವು ಮಕ್ಕಳಲ್ಲಿ ಅರಿವು ಮೂಡಿಸಬೇಕಾಗ್ತದೆ. ಇಲ್ಲ ಮಕ್ಕಳಿಗೆ ಆಟೋಮ್ಯಾಟಿಕಲಿ ಕೆಲವೊಮ್ಮೆ ಗೊತ್ತಾಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನನ್ನ ಮಗಳು, ನಮಗೆ ವಿಷಯ ಗೊತ್ತಿಲ್ಲ, ಒಂದು ಪ್ರಾಜೆಕ್ಟ್ ಇತ್ತು ಸ್ಕೂಲಲ್ಲಿ, ಇದು ಸುಮಾರು ವರ್ಷದ ಹಿಂದೆ. ಒಂದು ಪೆನ್ ಸ್ಟ್ಯಾಂಡ್ ಮಾಡಿದ್ದಾಳೆ, ಒಂದು ಬಾಕ್ಸ್ ತೆಗೆದು ಅದಕ್ಕೆ ಪೇಪರ್ ಅಂಟಿಸಿದ್ದಾಳೆ, ವೈಟ್ ಪೇಪರ್ ಅಂಟಿಸಿದ್ದಾಳೆ, ಪೆನ್ ಸ್ಟ್ಯಾಂಡ್ ಅಂತೇಳಿ ಅಮ್ಮನಿಗೆ ತೋರಿಸಿದ್ದಾಳೆ. ಅಮ್ಮ ಜಸ್ಟ್ ಹೇಳಿದರು, ಇದಕ್ಕೊಂದು ಪೇಂಟಿಂಗ್ ಮಾಡು ಏನಾದರೂ ಅಂತ. 10 ನಿಮಿಷದಲ್ಲಿ ಇವಳು 4 ಸೈಡಲ್ಲಿ 4 ಸೀನರೀಸ್ ಪೇಂಟ್ ಮಾಡಿದ್ದಾಳೆ. ನಮಗೆ ಅವಾಗ ಗೊತ್ತಾದದ್ದು ಇವಳಲ್ಲಿ ಒಂದು ಕೈಗುಣ ಉಂಟು ಅಂತೇಳಿ, ಏನು ಪೇಂಟಿಂಗಿಗೆ ಆರ್ ಆರ್ಟಿಗೆ. ಅಲ್ಲಿಂದ ಅವಳ ಈ ಸ್ಕಿಲ್ ಅನ್ನು ನಾವು ಡೆವಲಪ್ ಮಾಡಲಿಕ್ಕೆ ಹೊರಟ್ವಿ. ಆ್ಯಂಡ್ ಶಿ ಡಿಡ್ ಇಟ್ ಆನ್ ಹರ್ ಓನ್. ಈಗ ಅವಳು ಮಾಡ್ತಾಳೆ. ಸೊ ದಿಸ್ ಎಕ್ಸಾಂಪಲ್ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಎಕ್ಸ್ಪೋಜರ್ ಕೊಟ್ಟಾಗ ನಮಗೆ ಯಾವ ಯಾವ ಏರಿಯಾಸಲ್ಲಿ ಅವರಿಗೆ ಡೆವಲಪ್ ಆಗುವ ಸಾಧ್ಯತೆ ಇದೆ ಅಂತೇಳಿ ನಮಗೆ ಅರ್ಥ ಆಗ್ತದೆ. ಈಗ ನಾವು 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ನಾವು ಆಪ್ಟಿಟ್ಯೂಡ್ ಟೆಸ್ಟ್ ಅಂತೇಳಿ ಮಾಡ್ತೇವೆ. ಈ ಆಪ್ಟಿಟ್ಯೂಡ್ ಟೆಸ್ಟಲ್ಲಿ ಮಕ್ಕಳ ಸುಪ್ತ ಪ್ರತಿಭೆಗಳು ಅದು ಹೊರಬಂದಿಲ್ಲ, ಕೆಲವರಿಗೆ ಅದು ಆಪರ್ಚುನಿಟಿ ಸಿಕ್ಕಿದಾಗ ಅದು ಹೊರ ಬರ್ತದೆ, ಎಕ್ಸ್ಪೋಜರ್ ಸಿಗ್ತದೆ.
ಸುಮಾರು ಜನಕ್ಕೆ ಎಕ್ಸ್ಪೋಜರ್ ಸಿಕ್ಕುದಿಲ್ಲ, ಲಾಸ್ಟ್ ತನಕ ಅವರಿಗೆ ಗೊತ್ತೇ ಇರುವುದಿಲ್ಲ ಅವರು ಈ ಫೀಲ್ಡಲ್ಲಿ ಒಳ್ಳೆ ಇದ್ದಾರೆ, ಇಲ್ಲ ಈ ಫೀಲ್ಡಲ್ಲಿ ಅವರಿಗೆ ಇದಾಗ್ತದೆ ಅಂತೇಳಿ. ನಾವು ಅದು ಯಾಕೆ ಅಂದ್ರೆ ಅದನ್ನು ಸೆಟ್ ಪ್ಯಾಟರ್ನ್ ಮಾಡಿಕೊಂಡ್ಬಿಟ್ಟಿದ್ದೇವೆ. ಕೆರಿಯರ್ಸ್ ಕೂಡ ನಾವು ಇದನ್ನು ರಿಲೇಟ್ ಮಾಡ್ತಾ ಇದ್ದೇವೆ. ಅಂದ್ರೆ ನಾನು ಇಲ್ಲಿ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಕೆಲವು ವಿಷಯದಲ್ಲಿ ನಾವು ಈ ಫೀಲ್ಡಲ್ಲಿ ಹೋಗುವಾಗ ಇದೇ ಸಿಗುವುದು ಅಂತೇಳಿ ನಾವೊಂದು ಮೈಂಡ್ ಸೆಟ್ ನಾವು ಡೆವಲಪ್ ಮಾಡ್ಕೊಂಡು ಬಿಟ್ಟಿದ್ದೇವೆ. ಹಾಗಾಗಿ ಒಂದು 8th 9th 10th ಸ್ಟ್ಯಾಂಡರ್ಡ್ ಈ ಏಜ್ ಗ್ರೂಪಲ್ಲಿ ಮಕ್ಕಳಿಗೆ ಆದಷ್ಟು ಎಕ್ಸ್ಪೋಜರ್ ಸಿಕ್ಕಿದಾಗ ಅವರಲ್ಲಿ ಇರುವ ಸ್ಕಿಲ್ಸನ್ನು ನಾವು ಐಡೆಂಟಿಫೈ ಮಾಡ್ಬೋದು, ಎಬಿಲಿಟೀಸನ್ನು ಐಡೆಂಟಿಫೈ ಮಾಡ್ಬೋದು, ಆ ಎಬಿಲಿಟೀಸನ್ನು ಸ್ಕಿಲ್ಸ್ಗೆ ಕನ್ವರ್ಟ್ ಮಾಡ್ಬೋದು, ಆ್ಯಂಡ್ ದೇ ಕ್ಯಾನ್ ಟೇಕ್ ಅಪ್ ದ್ಯಾಟ್ ಒನ್. ಆ ಫೀಲ್ಡಿಗೆ ಅನುಗುಣವಾಗಿ ಅವರು ಮುಂದುವರಿಸ್ಬೋದು. ಈಗ 10ನೇ ಕ್ಲಾಸಲ್ಲಿ ಇಲ್ಲ ಫಸ್ಟ್ ಪಿ ಯು ಸಿಯಲ್ಲಿ ಸೈನ್ಸ್ ತಗೊಳ್ಳೋದೇನು ಪ್ರಾಬ್ಲಮ್ ಅಲ್ಲ, ತೊಂದರೆ ಇಲ್ಲ, ಮತ್ತೆ ಚೇಂಜ್ ಮಾಡಿಕೊಳ್ಬಹುದು. ಬಟ್ ಅವರು ಅಲರ್ಟ್ ಇರಬೇಕಾಗುತ್ತೆ, ಅಲ್ಲಿ ಸೂಟ್ ಆಗ್ತದಾ ಇಲ್ವಾ ಅಂತೇಳಿ. ಅಲ್ಲಿ ಸೂಟ್ ಆಗುದು ಇಲ್ಲದ್ದು ವಿಷಯಕ್ಕಿಂತ ಜಾಸ್ತಿ ನಾನು ಯಾವ್ದ್ರಲ್ಲಿ ಒಳ್ಳೇದಿದ್ದೇನೆ ಅದನ್ನು ನೋಡಿದ್ರೆ, ಐಡೆಂಟಿಫೈ ಮಾಡಿದ್ರೆ ವಿ ಕ್ಯಾನ್ ವರ್ಕ್ ಆನ್ ಇದು ಅಂತ ಹೇಳುದು ನಾನು. ಯಾಕಂದ್ರೆ ಈಗ ಪುನಃ ನೀವು 12th ಸ್ಟ್ಯಾಂಡರ್ಡ್ ಆದ ಮೇಲೆ 3 ವರ್ಷ ಏನೋ ಒಂದು ಕೋರ್ಸ್ ಮಾಡಿ ಟೈಮ್ ವೇಸ್ಟ್ ಮಾಡಿಕೊಂಡು 3 ವರ್ಷ ಮಾತ್ರ ಅಲ್ಲ 5 ವರ್ಷ LLB ಮಾಡಿ LLM ಮಾಡಿ ಇವತ್ತು ದೊಡ್ಡ ರೇಡಿಯೋ ಜಾಕಿ ಆಗಿ ನಮ್ಮ ಫ್ರೆಂಡ್ ಇದ್ದಾರೆ ಹಾಗೆ. ಸೊ ಯಾಕೆ ಅದು ವೇಸ್ಟ್ ಮಾಡಬೇಕು ಅಂತ, ನಮ್ಮ ಎನರ್ಜಿಯನ್ನು ನಮ್ಮ ಇದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿ. ಸೊ ಐಡೆಂಟಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಒಳ್ಳೆ ಕೆರಿಯರ್ ಕೌನ್ಸಿಲರ್, ನಾನು ಕೌನ್ಸಿಲರ್ ಅಂತ ಹೇಳೋದಿಲ್ಲ, ಒಳ್ಳೆ ಒಂದು ಮೆಂಟರ್ ಸಿಕ್ಕಿದ್ರೆ ಅವರು ನಿಮ್ಮ ಸ್ಕಿಲ್ಸ್ ಅನ್ನು ಐಡೆಂಟಿಫೈ ಮಾಡಿದ್ರೆ, ಎಬಿಲಿಟೀಸ್ ಅನ್ನು ಐಡೆಂಟಿಫೈ ಮಾಡಿದ್ರೆ, that would be a wonderful thing to happen. Parents and teachers and mentors ಪಾತ್ರ ಬಹಳ ದೊಡ್ಡದು ಅಂತ. ಇನ್ನು ಸರ್, ಈಗ ಕರಿಯರ್ ಆಪ್ಷನ್ಸ್ ವಿಷಯಕ್ಕೆ ಬಂದಾಗ, ಇಸ್ ಇಟ್ ಓಕೆ ಟು ಚೇಂಜ್ ಕರಿಯರ್ ಮಲ್ಟಿಪಲ್ ಟೈಮ್ಸ್, ಅಥವಾ ಒಂದೇ ವಿಷಯಕ್ಕೆ ಸ್ಟಿಕ್ ಆನ್ ಆಗಿರ್ಬೇಕಾ? ಕೆಲವರಿಗೆ ಅದು ಒಂದು, ನೀನು ಬೇರೆ ಬೇರೆ ಸ್ಟ್ರೀಮ್ ಹಿಡ್ಕೊಂಡು ಹೋಗ್ಬೇಡ, ಎಲ್ಲಾ ಕಡೆ ಎಲ್ಲಾ ದೋಣಿಲೂ ಕಾಲು ಹಾಕೋಬಾರ್ದು, ಯಾವ್ದಾದ್ರು ಒಂದ್ ಹಿಡ್ಕೊಂಡು ಮುಂದೆ ಹೋಗು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿಯಾದ್ರೆ ಯಾಕೆ, ತಪ್ಪಾದ್ರೆ ಯಾಕೆ? ಈಗ ನಾವು ಈ ಪರ್ಸೆಪ್ಷನ್ ಆಫ್ ಕೆರಿಯರ್ ಇಲ್ಲ ಪರ್ಸೆಪ್ಷನ್ ಆಫ್ ಸಕ್ಸಸ್, ಇದನ್ನೆಲ್ಲ ನಾವು ಒಂದು ರೀತಿಯ ಒಂದು ಲೆನ್ಸಲ್ಲಿ ನೋಡ್ತಾ ಇದ್ದೇವೆ. ಅಂದರೆ ಈಗ ಒಬ್ಬ 20 ವರ್ಷ ಕೆಲಸ ಮಾಡಿದ, 30 ವರ್ಷ ಕೆಲಸ ಮಾಡಿದ, ಅವ ಇಷ್ಟು ಸಂಪಾದನೆ ಮಾಡಿದ, ಒಂದು ಮನೆ ಮಾಡಿದ, ಮಕ್ಕಳಿಗೆ ಮದುವೆ ಮಾಡಿದ, ಮತ್ತೆ ರಿಟೈರ್ಡ್ ಲೈಫಲ್ಲಿ ಆಯಿತು. If that is the lens, then ಸ್ಟೆಬಿಲಿಟಿಗೆ ನೀವು ಕೆರಿಯರ್, ಒಂದೇ ಕೆರಿಯರ್ ಅನ್ನು ಪಾತ್. ಮತ್ತೆ ಕೆಲವು ಹುಚ್ಚರಿದ್ದಾರೆ ನಮ್ಮಂತವರು, ನಾವು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ. ಸೊ ಇದು ಎಷ್ಟರ ಮಟ್ಟಿಗೆ ಇವತ್ತಿಗೆ ನಾನು ನನ್ನ ವೃತ್ತಿ ಜೀವನ ಅಂದ್ರೆ ಏನು ಜರ್ನಲಿಸ್ಟಿಕ್ ಆಕ್ಟಿವ್ ಜರ್ನಲಿಸಂ ಬಿಟ್ಟು 17 ವರ್ಷ ಆಯ್ತು. ನನ್ನ NGO ಸ್ಟಾರ್ಟ್ ಮಾಡಿ 17 ವರ್ಷ ಆಯ್ತು. ಇವತ್ತಿಗೂ ಕೂಡ ನೀನು ಟೈಮ್ಸ್ ಆಫ್ ಇಂಡಿಯಾ ಬಿಟ್ಟದ್ದು ತಪ್ಪು ಅಂತ ಹೇಳುವವರಿದ್ದಾರೆ ಇವತ್ತಿಗೂ ಕೂಡ. ಮತ್ತೆ ನಾವು ಇಟ್ ಇಸ್ ಅ ಪರ್ಸೆಪ್ಷನ್, ಹೌ ಯು ಕ್ಯಾರಿ ಇಟ್ ಫಾರ್ವರ್ಡ್ ಅಂತ ಹೇಳಿ. ಯಂಗ್ಸ್ಟರ್ಸ್ಗೆ ನಾನು ಜನರಲಿ ಸಜೆಸ್ಟ್ ಮಾಡೋದು, ಈಗ ಎಷ್ಟೋ ಜನ ಟೆಕ್ಕೀಸ್ ದೇ ಆರ್ ಕಮಿಂಗ್ ಬ್ಯಾಕ್ ಅಂಡ್ ಡೂಯಿಂಗ್ ಫಾರ್ಮಿಂಗ್ ಸರಿಯಾಗ್ಲಿಲ್ಲ, ಸರ್ಚ್ find out some other. That is why we talk about skill sets. Yes. So when we work on different skills, namge bere skills idagodrinda now in a long run now multiple options annu kuda itkolbodu. namge ನಾವು ಎಲ್ಲಿ ಹೋದ್ರೆ ಸೊ ನಾವು risk taking abilities ಬರ್ತದೆ. But for sustainable living, ಈಗ ಏನು ನಾವು ಇದು ಹೇಳ್ತೇವೋ, ಒಂದು ಸ್ಟೆಬಿಲಿಟಿ ಬೇಕು,
ಮನೆ ಮಠ ಎಲ್ಲ ಬೇಕು, ಇದೆಲ್ಲ ಆಗಬೇಕು, ಮಕ್ಕಳನ್ನು ನೋಡಿಕೊಳ್ಬೇಕು, ಎಜುಕೇಷನ್ಗೆ ಇಷ್ಟು ತೆಗೆದಿಡಬೇಕು, ಮಕ್ಕಳ ಎಜುಕೇಷನ್ಗೆ. ಹೀಗೆ ಆದರೆ ಒನ್ ಸ್ಟ್ರೀಮ್ ಆಫ್ ಕೆರಿಯರ್, Comfortable zone ಒಳಗಡೆ ಕಂಫರ್ಟ್ ಇದ್ದು ಝೋನ್, ಬಿಡುತ್ತೆ. ಹೌದು, ಅದು ನಡೀತಾ ರಿಸ್ಕ್ ಹೋಗ್ತದೆ. ಟೇಕಿಂಗ್ ಇಸ್ ಡಿಫ್ರೆಂಟ್. ರಿಸ್ಕ್ ಟೇಕಿಂಗ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಇವತ್ತಿನ ಕೊನೆಯ ಪ್ರಶ್ನೆ ಕ್ಯಾಂಪಸ್ ಕನೆಕ್ಟ್ ಅಲ್ಲಿ, ಪೇರೆಂಟ್ಸಾ ಪ್ಯಾಷನ್? ಪ್ಯಾಷನ್ ಅನ್ನು ಪ್ಯಾರೆಂಟ್ಸಿಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತೀರಿ? ಎಸ್, ದಿಸ್ ಇಸ್ ವಾಟ್ ಐ ನಿಜ. ಸೇ ಯಂಗ್ಸ್ಟರ್ಸ್. ನೋಡಿ, ಪೇರೆಂಟ್ಸಿಗೆ ಏನ್ ಬೇಕು? ಪೇರೆಂಟ್ಸಿಗೆ ನೀನು ಡಾಕ್ಟರ್ ಆಗಬೇಕು, ನಿಮ್ಮ ಪ್ಯಾಷನ್ ಇಸ್ ಫೋಟೋಗ್ರಫಿ. ಡಾಕ್ಟರ್ ಆಗಬೇಕಾದ್ರೆ ಏನಾಗಬೇಕು? ನೀಟ್ ಕ್ಲಿಯರ್ ಮಾಡಬೇಕು. ನೀಟ್ ಕ್ಲಿಯರ್ ಮಾಡುವ ಕೆಪಬಿಲಿಟಿಯನ್ನು ಹೊಂದಿಕೊಂಡು ನಾನು ಫೋಟೋಗ್ರಫಿಯನ್ನು ನನ್ನ ಸೈಡಲ್ಲಿ ಇಟ್ಕೊಂಡು ಆಸ್ ಎ ಪ್ಯಾಷನ್, ನೋಡಪ್ಪ ನೀಟ್ ಕ್ಲಿಯರ್ ಮಾಡಿ ಆಯ್ತು, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಬಿ ಎ ಗುಡ್ ಡಾಕ್ಟರ್, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಇಟ್, ಬಟ್ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ಇಟ್ ಬಿಕಾಸ್ ಐ ಹ್ಯಾವ್ ಕ್ಲಿಯರ್ಡ್ ದ ನೀಟ್. ಸೊ ದಿಸ್ ಇಸ್ ವೇರ್ ಯು ಗೆಟ್ ಸ್ಟ್ರಾಂಗರ್, ಹೈಯರ್ ಮಾರಲ್ ಗ್ರೌಂಡ್. ನನಗೆ ಫೋಟೋಗ್ರಫಿ ಮಾತ್ರ ಇಂಟ್ರೆಸ್ಟ್ ಅಂತೇಳಿ ಆರ್ಗ್ಯೂ ಮಾಡಿದ್ರೆ ಆಗುದಿಲ್ಲ. ಅವರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ನಾನು ಫೋಟೋಗ್ರಫಿಯಲ್ಲಿ ನಾನು ಒಂದು ಲೆವೆಲ್ಗೆ ಬಂದಿರಬೇಕು, ಇಲ್ಲ ಅದರಲ್ಲಿ ನಾನು ನನ್ನ ಆಸಕ್ತಿಯನ್ನು ತೋರಿಸ್ಬೇಕು, ಅದರಲ್ಲಿ ಐಡೆಂಟಿಫೈ ಆಗಬೇಕು, ಅದರ ಒಟ್ಟಿಗೆ ನಿಮ್ಗೆ ಬೇಕಾದ ಏನು ಮಾರ್ಕ್ಸ್, ಆ ಮಾರ್ಕ್ಸ್ ಅನ್ನು ತೆಗೆಯುವ ಯೋಗ್ಯತೆ ಕೂಡ ಇರಬೇಕು. ಸೊ ಆಗ ಏನಾಗ್ತದೆ, ನಮ್ಗೆ ಪ್ಯಾರೆಂಟ್ಸ್ ಅನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ಇಲ್ಲಿ ಮಕ್ಕಳಲ್ಲಿ ನಾವು ನೋಡಿರೋದು ಏನಂತ ಹೇಳಿದ್ರೆ, ಈ ಸೆಕೆಂಡ್ ಆಸ್ಪೆಕ್ಟ್ ಇದೆಯಲ್ಲ, ಪ್ಯಾಷನ್ ಅನ್ನು ಇಟ್ಕೊಂಡು ಅದು ಪ್ಯಾಷನ್ ಎಲ್ಲಿ ತನಕ ಉಂಟು, ಹೇಗೆ ಉಂಟು, ಕೆಲವೊಮ್ಮೆ ಗ್ಲಾಮರ್ ಮಾತ್ರ ಇರ್ತದೆ, ಗ್ಲಾಮರ್ ಮಾತ್ರ, ಪ್ಯಾಷನ್ ಅಲ್ಲ, ಅದು ಬರೀ ಬಾಯಲ್ಲಿ ಇರ್ತದೆ, ಅದು ಪ್ರಾಬ್ಲಮ್ ಆಗ್ತದೆ. ಸೊ ಪ್ಯಾಷನ್ ಅನ್ನು ಯಾವ ರೀತಿ ನಾವು ಪ್ಯಾರೆಂಟ್ಸ್ಗೆ ಕನ್ವಿನ್ಸ್ ಮಾಡ್ತೇವೆ ಈಸ್ ವೆರಿ ಇಂಪಾರ್ಟೆಂಟ್. ಎಸ್, ಎಕ್ಸಾಕ್ಟ್ಲಿ. ಅಂಡ್ ಬಹುಶಃ ಇವತ್ತಿನ ಶೋ ಕೇಳಿದಂತವರಿಗೆ ಎಷ್ಟೋ ಜನರಿಗೆ ಇದು ಖಂಡಿತ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇನ್ ದಿಸ್ ಜನರೇಷನ್ ಈ ತರದ ವಿಚಾರಗಳು ಎಷ್ಟೋ ಜನರ ಜೀವನದಲ್ಲಿ ಬದಲಾವಣೆ ಮಾಡೋದಂತೂ ಸತ್ಯ. ಅಂಡ್ ಅದನ್ನ ಕ್ಯಾಂಪಸ್ ಕನೆಕ್ಟ್ ಮೂಲಕ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ಅಂಡ್ ಇವತ್ತು ನೀವು ನಮ್ಮ ಗೆಸ್ಟ್ ಆಗಿ ಬಂದು ಬಹಳಷ್ಟು ವಿಷಯವನ್ನ ಹಂಚ್ಕೊಂಡ್ರಿ ಸರ್. ನಿಮ್ಮ ಬಿಡುವಿಲ್ಲದ ಸಮಯ ಅಂತಾನೆ ಹೇಳ್ಬೇಕು ನಾನು, ಯಾಕಂದ್ರೆ ಇಲ್ಲಿಂದ ಸೀದಾ ಇನ್ನೊಂದು ಮೀಟಿಂಗ್ಗೆ ಹೋಗ್ತಾ ಇದ್ದೀರಾ ನೀವು. ಅಂಡ್ ನನ್ಗೂ ಖುಷಿ ಆಯ್ತು, ಅಂಡ್ ನಿಮ್ಮ ಬಗ್ಗೆ ಹೆಮ್ಮೆ ಕೂಡ ಇದೆ. ಅಂಡ್ ನಿಮ್ಮ ಕಾರ್ಯ ಹೀಗೆ ಕಂಟಿನ್ಯೂ ಆಗ್ಲಿ. ಅಂಡ್ ರೀಸೆಂಟ್ ಆಗಿ ನೀವು ಮಾಡಿದಂತ ಒಂದು ರೆಕಾರ್ಡ್ ಏನು ಅಂತ ಹೇಳಿದ್ರೆ, ಮಕ್ಕಳಿಗೆ ಎಕ್ಸಾಮ್ ಸ್ಟ್ರೆಸ್ ಅನ್ನ ಯಾವ ರೀತಿ ಬಿಲ್ಡ್ ಮಾಡ್ತಿದ್ದಾರೆ ಪೇರೆಂಟ್ಸು ಅಥವಾ ಸಮಾಜ ಅಂತ ಗೊತ್ತಿದೆ, ಅದನ್ನ ಕಡಿಮೆ ಮಾಡೋದಕ್ಕೋಸ್ಕರ ನೀವು ಎಲ್ಲಾ ಕಡೆ ಸಂಚಾರ ಮಾಡಿ ಅರಿವು ಮೂಡಿಸುವಂತ ಒಂದು ಯತ್ನವನ್ನ ಮಾಡಿರುವಂತದ್ದು. ಬಹುಶಃ ಇಂಥ ಪ್ರಯತ್ನಗಳ ಮೂಲಕ ಮತ್ತೆ ಮತ್ತೆ ನಮ್ಮ ಸಮಾಜಕ್ಕೆ ಎಂತವರು ಬೇಕು ಅನ್ನೋದನ್ನ ಪ್ರೂವ್ ಮಾಡ್ತಾ ಇರ್ತಿರಲ್ಲ, ಇದು ಹೀಗೆ ಕಂಟಿನ್ಯೂ ಆಗ್ಲಿ ಸರ್. ಐ ನೋ ಇಟ್ ಇಸ್ ಯುವರ್ ಪ್ಯಾಷನ್ ಅಂಡ್ ಇದು ನಮ್ಮ ಸಮಾಜಕ್ಕೆ ಬೇಕು ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಬಿಗ್ FM ಪರವಾಗಿ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.